ನಮ್ಮ ಭಾರತದ ಮುಕುಟ ಪ್ರೇಮ ಕಾಶ್ಮೀರ. ನೋಡಿದಷ್ಟು ಹಸಿರು, ಮನಸ್ಸಿಗೆ ತಲ್ಲಣಗೊಳಿಸುವಂತಹ ವಯ್ಯಾರ ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂಥದ್ದು. ಅದು ತನ್ನ ಸೌಂದರ್ಯದಿಂದಲೇ ಸಾಕಷ್ಟು ಪ್ರೇಮಿಗಳನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತೆ. ಸಾಕಷ್ಟು ಜನ ನವ ವಧುವರರು ಮಧುಚಂದ್ರಕ್ಕಾಗಿ ಅಲ್ಲಿಗೆ ಪ್ರವಾಸವನ್ನ ಬೆಳೆಸ್ತಾರೆ. ಅಲ್ಲಿ ಹರಿಯುವಂತಹ ನದಿಗಳು, ಕಣಿವೆಗಳು ನಮ್ಮ ಭಾರತಾಂಬೆಯ ಒಂದು ರೀತಿಯಲ್ಲಿ ಹಾಲಿನ ಸಮಾನ. ಅವಳ ಒಂದು ಶಿಖರದಂತೆ ಇರುವಂತಹ ನಮ್ಮ ಕಾಶ್ಮೀರದ ಕಣಿವೆಯಲ್ಲಿ ಇದೀಗ ರಕ್ತವೇ ಹರಿದಿರುವಂತದ್ದು. ಎಸ್, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪಹಲ್ಗಾಮದಲ್ಲಿ ಉಗ್ರರ ಭೀಕರ ಅಟ್ಟಹಾಸವೇ ನಡೆದು 28 ಮಂದಿ ಹತ್ಯೆಯಾಗಿರುವಂತದ್ದು. ಅದರಲ್ಲಿ ನಮ್ಮ ಕನ್ನಡಿಗರು ಕೂಡ ಇರುವಂತದ್ದು. 3 ಕನ್ನಡಿಗರು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಎಸ್, ಈ ಕುರಿತು ಸಂಪೂರ್ಣವಾಗಿ ವಿವರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಎಸ್, ಇನ್ನ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮೊನ್ನೆ ಭಾನುವಾರ ರಕ್ಕಸ ಭಾನುವಾರ ಅಂತಾನೆ ಕರಿಬಹುದು. ಇತಿಹಾಸದ ಪುಟಗಳನ್ನ ನಾವು ತೆಗೆದು ನೋಡಿದಾಗ ಅಲ್ಲಿ ಒಂದು ರಕ್ಕಸ ಭಾನುವಾರ ನಮ್ಗೆ ಕಾಣಸಿಗುತ್ತೆ. ಅದು ನಮ್ಮ ಭಾರತದಲ್ಲ, ಆದ್ರೆ ನಮ್ಮ ಭಾರತೀಯರ ಪಾಲಿಗೆ ಮೊನ್ನೆ ರಕ್ಕಸ ಭಾನುವಾರ. ಎಸ್, ಯಾಕಂದ್ರೆ ಇಲ್ಲಿ ಉಗ್ರರ ಅಟ್ಟಹಾಸಕ್ಕೆ ನಮ್ಮ ಭಾರತೀಯರು ನಲುಗಿ ಹೋಗಿರುವಂತದ್ದು. ಇನ್ನ ಇಂತಹ ಉಗ್ರರನ್ನ ನಾವು ಭಾರತೀಯರು ಎಷ್ಟರ ಮಟ್ಟಿಗೆ ಇವರ ಎಡೆಮುರಿಯನ್ನ ಕಟ್ಟಬೇಕು? ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಪ್ರಧಾನಿ ಮೋದಿ ಅವರು ರಕ್ಷಣಾ ಪಡೆಗಳೊಂದಿಗೆ, ಗೃಹ ಸಚಿವರೊಂದಿಗೆ ಮತ್ತೆ ರಾಜನಾಥ್ ಸಿಂಗ್ ರವರೊಂದಿಗೆ ಸಭೆಯನ್ನ ನಡೆಸಿ ಸುದೀರ್ಘ ಸಭೆಯಲ್ಲಿ 10 ರೀತಿಯ ಒಂದು ಸೂಚನೆಯನ್ನ ಮತ್ತೆ ರಾಜತಾಂತ್ರಿಕ ಯುದ್ಧ ಅಂತಾನೆ ಹೇಳ್ಬೋದು ಘೋಷಣೆಯನ್ನ ಮಾಡಿರುವಂಥದ್ದು. ಅಲ್ಲಿ ಸಾಮಾನ್ಯವಾಗಿ ಪಾಕಿಸ್ತಾನಕ್ಕೆ ಹೊಡೆತ ಬೀಳುವಂತಹ ಕೆಲವೊಂದಷ್ಟು ವಿಚಾರವನ್ನ ಅವರು ಹೊರಹಾಕಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾದ ಉಲ್ಲಾಸ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೋಗೋಣ. ಉಲ್ಲಾಸ್ ಸರ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಿಂಧು ನದಿ ಒಪ್ಪಂದವನ್ನ ಕೈ ಬಿಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಪಾಕಿಸ್ತಾನಕ್ಕೆ ಮತ್ತೆ ಭಾರತಕ್ಕೆ ಇದ್ದಂತ ಒಂದು ರೀತಿಯ ಒಪ್ಪಂದ ಮುರಿದು ಬೀಳುವಂತದ್ದು. ಯಾವೆಲ್ಲ ಹೊಡೆತವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ ಸರ್? ವಿನಿತಾ, ಪ್ರಮುಖವಾಗಿ 1960ರಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಅದು ಸಿಂಧು ಜಲ ಒಪ್ಪಂದ ಅಂತ ಹೇಳಿ. ಪ್ರಮುಖವಾಗಿ ಕಾರಣ ಏನು ಅಂತಂದ್ರೆ, ಟಿಬೇಟ್ ನಲ್ಲಿ ಈ ಒಂದು ನೇಪಾಳದಲ್ಲಿ ಹುಟ್ಟಿದ್ರು ಕೂಡ ಈ ಒಂದು ಸಿಂಧು ನದಿ ಭಾರತದ ಮೂಲಕ ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ. 80% ಈ ಒಂದು ಸಿಂಧು ನದಿ ಏನಿದೆಯಲ್ಲ, ಇದರ 80% ನೀರಾವರಿ ಪ್ರದೇಶ ಏನಿದೆಯಲ್ಲ, ಅದು ಪಾಕಿಸ್ತಾನವನ್ನ ಆಕ್ರಮಿಸಿಕೊಂಡಿರುವಂತದ್ದು. ಹಾಗಾಗಿ ಅಲ್ಲಿನ ಬೆಳೆ ಆಗಿರ್ಬೋದು, ಗೋಧಿ, ಅಕ್ಕಿ, ಹತ್ತಿ, ಪ್ರಮುಖವಾದಂತಹ ಬೆಳೆಗಳನ್ನ ಬೆಳೆಯುವಂಥದ್ದು ಈ ಒಂದು ಸಿಂಧು ನದಿಯ ನೀರಿನ ಆಧಾರದ ಮೇಲೆ ಇರುವಂತದ್ದು. ಪ್ರಮುಖವಾಗಿ ಪಾಕಿಸ್ತಾನದ GDPನೂ ಕೂಡ ಈ ಒಂದು ಸಿಂಧು ನದಿಯಿಂದಲೇ ಅದು ಆಧಾರವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾವಾಗ ಈ ಒಂದು ಘಟನೆ ನಡೀತು, ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಏನ್ ನಡೀತಲ್ಲ, ಆ ಒಂದು ದಾಳಿಯ ಮೂಲಕ ಈ ಹಿಂದೆ 2016ರಲ್ಲಿ ನಡೆದಂತಹ ಯುದ್ಧದ ಸಂದರ್ಭದಲ್ಲೂ ಕೂಡ ಉರಿ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಾವು ಇದೇ ರೀತಿ ನೀವು ಉಗ್ರರ ದಾಳಿಯನ್ನು ಮುಂದುವರಿಸಿದ್ದೆ ಆದಲ್ಲಿ ರಕ್ತ ಮತ್ತೆ ನೀರು ಎರಡನ್ನೂ ನಾವು ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಈ ಒಂದು ಉಗ್ರರ ಚಟುವಟಿಕೆಯನ್ನ ನಿಲ್ಲಿಸ್ತಿಲ್ಲ ಅಂತಂದ್ರೆ ನಾವು ಸಿಂಧು ನದಿಯ ಒಪ್ಪಂದ ಏನಿದೆ ಅದನ್ನ ಒಪ್ಪಂದವನ್ನ ರದ್ದು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಪಾಕಿಸ್ತಾನ ಉಗ್ರರ ದಾಳಿಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾನೆ ಬರ್ತಿತ್ತು. ಇದೀಗ ಪುಲ್ವಾಮಾ ದಾಳಿ ಏನ್ ಆಯ್ತಲ್ವಾ, ಅದಾದ ಪಹಲ್ಗಾಮ್ ದಾಳಿ ನಂತರ ಇದೀಗ ಪ್ರಮುಖವಾದಂತಹ ಒಂದು 5 ನಿರ್ಧಾರಗಳಲ್ಲಿ ಈ ಒಂದು ಸಿಂಧು ನದಿಯ ಒಪ್ಪಂದನು ಕೂಡ ಪ್ರಮುಖವಾಗಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಒಂದು ಸಿಂಧು ನದಿಯ ಒಪ್ಪಂದ ರದ್ದಾಗಿರೋದ್ರಿಂದ ಪಾಕಿಸ್ತಾನದ ಸುಮಾರು 80% ನೀರಾವರಿ ಪ್ರದೇಶ ಏನಿದೆಯಲ್ಲ, ಅಂದ್ರೆ ಆಹಾರ ಬೆಳೆಯನ್ನ ಬೆಳೆಯುವಂತಹ ಕೃಷಿ ಭೂಮಿ ಇದೆಯಲ್ಲ, ಅದಕ್ಕೆ ನೇರವಾದಂತಹ ಒಂದು ಹೊಡೆತವನ್ನ ಬೀಳುತ್ತೆ. ಜೊತೆಗೆ ಅಲ್ಲಿ ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಜೊತೆಗೆ ಅಲ್ಲಿರುವಂತಹ ಅಂತರ್ಜಲ ಆಗಿರ್ಬೋದು, ಭೂಮಿ ಮೇಲಿರುವಂತಹ ಲವಣಾಂಶ ಆಗಿರ್ಬೋದು, ಸಂಪೂರ್ಣವಾಗಿ ಕಡಿಮೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿನೇ ಅಂದ್ರೆ ಬೇರೆ ಬೇರೆ ಅಲ್ಲಿಂದ ರಫ್ತಾಗುವಂತಹ ಬಾಸ್ಮತಿ ಅಕ್ಕಿ ಆಗಿರ್ಬೋದು, ಜವಳಿಯಂತಹ ರಫ್ತು ಏನಾಗ್ತಾ ಇತ್ತು ಪಾಕಿಸ್ತಾನದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇತ್ತು, ಅದು ಕೂಡ ಸಂಪೂರ್ಣವಾಗಿ ತಗ್ಗುವಂತ ಸಾಧ್ಯತೆಗಳು ಇರುವಂತದ್ದು. ಇದೀಗ ರದ್ದಾಗಿದೆ, ಹಂಗಂತೇಳಿ ಪಾಕಿಸ್ತಾನ ಸುಮ್ನೆ ಕೂರೋದಿಲ್ಲ.
ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗ್ಬೋದು, ಅಥವಾ ರಾಜತಾಂತ್ರಿಕವಾಗಿ ವಿಶ್ವ ಬ್ಯಾಂಕ್ ನ ಹಸ್ತಕ್ಷೇಪವನ್ನ ಕೋರ್ಬೋದು, ಅಥವಾ ಡ್ರ್ಯಾಗನ್ ದೇಶ ಚೀನಾದ ಮೊರೆ ಹೋಗುವಂತ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ವಿನುತಾ. ಎಸ್, ಇನ್ನ ಉಲ್ಲಾಸ್ ಸರ್ ನೀವೇ ಹೇಳಿದಾಗೆ ಇದು ವಿಶ್ವಸಂಸ್ಥೆಯ ಮೊರೆಯನ್ನ ಹೋಗುವ ಸಾಧ್ಯತೆ ಇರುವಂತದ್ದು ಪಾಕಿಸ್ತಾನಕ್ಕೆ. ಸೊ ಈಗ ಮುಂದಿನ ದಿನಗಳಲ್ಲಿ ವಿಶ್ವಸಂಸ್ಥೆಯ ಮೊರೆಗೆ ಹೋದ್ರೆ ಯಾವ ತೀರ್ಮಾನಕ್ಕೆ ವಿಶ್ವಸಂಸ್ಥೆ ಬರುವಂತದ್ದು, ಏನಾದ್ರು ಸುಳಿವನ್ನ ಸಿಗ್ಬೋದಾ ವಿನುತಾ? ಈಗ 1960ರಲ್ಲಿ ಒಪ್ಪಂದ ಆದಂತ ಸಂದರ್ಭದಲ್ಲೇನೆ ವಿಶ್ವಸಂಸ್ಥೆ ಸಮ್ಮುಖದಲ್ಲೇನೆ ಈ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು. ಅಂದ್ರೆ ಯಾವುದೇ ರಾಜತಾಂತ್ರಿಕ ವಿಚಾರಗಳು ಬಂದಾಗ, ಯುದ್ಧ ನಡೆದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಸಿಂಧು ನದಿಯ ಒಪ್ಪಂದ ಏನಿದೆಯಲ್ಲ ಅದನ್ನ ಸ್ಥಗಿತಗೊಳಿಸಬಾರದು ಅನ್ನುವಂತಹ ಒಂದು ಅಂಶವನ್ನ ಉಲ್ಲೇಖ ಮಾಡಲಾಗಿತ್ತು. ಜೊತೆಗೆ ಅತ್ಯಂತ ತೀರಾ ಕ್ರೂಷಿಯಲ್ ಸ್ಟೇಜ್ ಬಂದಾಗ ಭಾರತ ಯಾವುದೇ ರೀತಿಯಾದಂತ ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದೀಗ ಭಾರತ ಈ ತೀರ್ಮಾನವನ್ನ ಕೈಗೊಂಡಿದೆ. ಪಾಕಿಸ್ತಾನ ವಿಶ್ವಸಂಸ್ಥೆ ಮೊರೆ ಹೋದ್ರೂ ಸಮೇತ, ಅಥವಾ ಚೀನಾದ ಮೊರೆ ಹೋದ್ರೂ ಕೂಡ ಇಲ್ಲಿ ಪಾಕಿಸ್ತಾನಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದ್ರೆ ಜಯ ಸಿಗೋದು ಬಹುತೇಕ ಕಷ್ಟ ಆಗತ್ತೆ. ಕಾರಣ ಈಗಿರುವಂತಹ ಒಪ್ಪಂದ ಆಗಿರ್ಬೋದು, ಅಥವಾ ಉಗ್ರರು ಭಾರತ ಈ ಹಿಂದೆಯಿಂದಲೂ ಕೂಡ ಪಾಕಿಸ್ತಾನ ಉಗ್ರವಾದಿಯನ್ನ ಅಂದ್ರೆ ಉಗ್ರ ಚಟುವಟಿಕೆಯನ್ನ ಅದು ಬೆಂಬಲಿಸ್ತಾ ಬರ್ತಾ ಇದೆ, ಉಗ್ರವಾದಿಗಳನ್ನ ಹುಟ್ಟಾಕ್ತಿದೆ ಅನ್ನುವಂತ ಒಂದು ಆರೋಪ ಏನ್ ಮಾಡ್ತಾ ಬರ್ತಾ ಇದೆ. ಸೊ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಹೋದಂತ ಸಂದರ್ಭದಲ್ಲೂ ಕೂಡ ಭಾರತ ಇದೇ ಒಂದು ಅಂಶವನ್ನ ಮುಂದಿಟ್ಕೊಂಡು ನಾವು ಯಾವ್ದೇ ಕಾರಣಕ್ಕೂ ಪಾಕಿಸ್ತಾನ ಉಗ್ರ ಚಟುವಟಿಕೆನ ಸಂಪೂರ್ಣವಾಗಿ ನಿಷೇಧ ಮಾಡಿದಾಗ ಮಾತ್ರ ನಾವು ಈ ಒಪ್ಪಂದ ಏನ್ ರದ್ದು ಮಾಡಿದ್ವಲ್ಲ ಅದನ್ನ ಮತ್ತೆ ಮುಂದುವರಿಸ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳುವಂತ ಸಾಧ್ಯತೆಗಳಿದಾವೆ. ಸೊ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಂಕಿಅಂಶಗಳಾಗಿರ್ಬೋದು ಅಥವಾ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದಾಗ ವಿಶ್ವಸಂಸ್ಥೆ ಮೊರೆ ಹೋದ್ರೂ ಕೂಡ ಪಾಕಿಸ್ತಾನಕ್ಕೆ ಅಲ್ಲಿ ಜಯ ಸಿಗುವಂತದ್ದು ಅನುಮಾನ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನ ಉಲ್ಲಾಸ ಮುಂದುವರೆದಂತೆ ನಾವು ಒಬ್ಬ ಭಾರತೀಯರಾಗಿ ಇಲ್ಲಿ ಮಧ್ಯಸ್ಥಿಕೆ ಯಾವುದು ಒಂದು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯನ್ನ ನಮ್ಮ ಭಾರತೀಯರ ನಾಗರಿಕರಾಗಿ ನಾವು ಸ್ವಾಗತಿಸ್ಬೇಕಾ ಅನ್ನುವಂತ ಪ್ರಶ್ನೆ ಕೆಲವೊಂದಷ್ಟು ಜನ ಭಾರತೀಯರಿಗೆ ಬರುವಂತದ್ದು. ಯಾಕಂದ್ರೆ ಎರಡು ದೇಶಗಳನ್ನ ನಡುವೆ ಸಾಮರಸ್ಯ ಕಾಪಾಡುವಂತ ಉದ್ದೇಶದಿಂದ ವಿಶ್ವಸಂಸ್ಥೆ ಮುಂದಾಗ್ಬೋದು. ಆದ್ರೆ ಇಲ್ಲಿ ಭಾರತೀಯರು ಇಷ್ಟೊಂದು ಕ್ರೌರ ಕೃತ್ಯವನ್ನ ಸಹಿಸಿಕೊಂಡು ಅವರ ಮಧ್ಯಸ್ಥಿಕೆಗೆ ಮುಂದಾಗ್ಬೇಕಾ? ವಿನುತಾ, ನಿಮ್ಗೆ ಅಂತಲ್ಲ ಜನಸಾಮಾನ್ಯರಿಗೆ ಇದೇ ರೀತಿಯಾದಂತ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಕಾರಣ ಪಾಕಿಸ್ತಾನ ಉಗ್ರ ಚಟುವಟಿಕೆಯನ್ನ ಬೆಂಬಲಿಸ್ತಾ ಬರ್ತಾ ಇದೆ, ಭಾರತ ಅದನ್ನ ಎಲ್ಲದನ್ನೂ ಕೂಡ ತಡ್ಕೊಂಡು ಬರ್ತಾನೆ ಇದೆ. ಇದೀಗ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ಸೊ ವಿಶ್ವಸಂಸ್ಥೆ ಒಂದ್ ವೇಳೆ ಪಾಕಿಸ್ತಾನ ರಾಜತಾಂತ್ರಿಕವಾಗಿ ವಿಶ್ವಸಂಸ್ಥೆ ಮೊರೆ ಹೋದ್ರೆ ಅಲ್ಲಿ ವಿಶ್ವಸಂಸ್ಥೆ ಇಲ್ಲ, ನೀವು ಸಿಂಧು ನದಿ ಒಪ್ಪಂದ ರದ್ದು ಮಾಡಿದಿರಿ, ಅದನ್ನ ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಭಾರತದ ಮೇಲೆ ತಾಕೀತನ್ನ ಕೊಟ್ಟರು ಕೂಡ ಭಾರತ ಅದನ್ನ ಪಾಲನೆ ಮಾಡ್ಲೇಬೇಕಾಗತ್ತೆ. ಕಾರಣ ವಿಶ್ವಸಂಸ್ಥೆಯಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳು ಯಾರಿದಾವೆ ಅಥವಾ ವಿಶ್ವಸಂಸ್ಥೆ ಒಂದಷ್ಟು ಮಾನದಂಡಗಳೇನಿದಾವೆ ಅವೆಲ್ಲವನ್ನೂ ಕೂಡ ಪಾಲನೆ ಮಾಡ್ಬೇಕಾಗತ್ತೆ. ಹಾಗಾಗಿನೇ ಆ ಒಂದು ವಿಶ್ವಸಂಸ್ಥೆಗೆ ಅಲ್ಲಿ ಭಾರತ ಯಾವ ರೀತಿಯಾದಂತಹ ಒಂದು ವಾದ ಅನ್ನೋದು ತಪ್ಪಾಗತ್ತೆ. ಸೊ ಯಾವ ರೀತಿಯಾದಂತಹ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡತ್ತೆ, ಯಾವೆಲ್ಲ ಕಾರಣಕ್ಕೆ ನಾವು ಇದು ಸಿಂಧು ನದಿಯ ಒಪ್ಪಂದ ಏನಿದೆ ಅದನ್ನ ರದ್ದು ಮಾಡಿದೀವಿ ಅನ್ನುವಂಥದ್ದನ್ನ ಅಲ್ಲಿ ಯಾವ ರೀತಿಯಾಗಿ ಅದು ಹೇಳಿಕೆಗಳನ್ನ ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ಸೊ ಒಂದ್ ವೇಳೆ ಪಾಕಿಸ್ತಾನ ಇಲ್ಲ ನಾವೇನು ಆತರ ಉಗ್ರ ಚಟುವಟಿಕೆ ಪಲ್ವಾಮಾ ಘಟನೆ ಆದ ನಂತರ ಪಾಕಿಸ್ತಾನದ ಅಲ್ಲಿನ ವಿದೇಶಾಂಗ ಸಚಿವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಪಾಕಿಸ್ತಾನಕ್ಕೂ ಈ ಒಂದು ಉಗ್ರ ಚಟುವಟಿಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಆಗಿರ್ಬೋದು ಅಥವಾ ಅಲ್ಲಿನ ಭದ್ರತಾ ಪಡೆಯ ಕಾರ್ಯಾಚರಣೆಯಲ್ಲಿ ಇರುವಂತಹ ಯಾರು ಉಗ್ರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪಾಕಿಸ್ತಾನ ಪೋಷಿತ ISI ಪೋಷಿತ ಉಗ್ರ ಸಂಘಟನೆಗೆ ಸಂಬಂಧಪಟ್ಟವರೇ ಆಗಿರೋದ್ರಿಂದ ಅಲ್ಲಿ ಪಾಕಿಸ್ತಾನದ ಇದನ್ನ ಕೃಪಪೋಷಿತವಾದಂತಹ ಒಂದು ಉಗ್ರ ಸಂಘಟನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲಾ ಅಂಶಗಳನ್ನ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ಯಾವ ರೀತಿಯಾಗಿ ಹೇಳುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗತ್ತೆ. ವಿನುತಾ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಸಿಂಧು ನದಿಯ ಒಪ್ಪಂದವನ್ನ ನಾವು ವಾಪಸ್ ಪಡೆದಿದ್ದೆ ಆದ್ರೆ ಪಾಕಿಸ್ತಾನಕ್ಕೆ ಸಾಕಷ್ಟು ಹೊಡೆತ ಬೀಳುವಂಥದ್ದು. ಅಲ್ಲಿನ ದೇಶದ ಒಂದು ಉನ್ನತ ಮಟ್ಟದಲ್ಲಿ ಅವರ ತಲಾದಾಯ ಆಗಿರ್ಬೋದು, ರಾಷ್ಟ್ರೀಯ ವರಮಾನ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹೊಡೆತ ಬೀಳುವಂಥದ್ದು. ಯಾಕಂದ್ರೆ ಸಿಂಧು ನದಿಯನ್ನ 80% ಆ ಪಾಕಿಸ್ತಾನ ಅವಲಂಬಿಸಿರುವಂಥದ್ದು. ಅಲ್ಲಿನ ಜವಳಿ ಉದ್ಯಮವಾಗಿರ್ಬೋದು ಅಥವಾ ಅಲ್ಲಿ ಬೆಳೆಯುವಂತಹ ಅಕ್ಕಿ ಗೋಧಿ ಆಗಿರ್ಬೋದು, 90% ಸಿಂಧು ನದಿಯ ನೀರು ಬೇಕಾಗಿರೋದು ಪಾಕಿಸ್ತಾನದ ಜನತೆಗೆ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ಮತ್ತೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ವಿನೋದ್ ಅವರು ಹೇಳಿದಾಗೆ ನಮ್ಮ ಈ ಪಾಕ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹರಿದು ಬರುವಂತಹ ಸಿಂಧು ನದಿ ಆ ಕಾಶ್ಮೀರ ಲೋಕಲ್ ಯಾರು ಇರ್ತಾರೆ ಅವರಿಗೆಲ್ಲ ತುಂಬಾ ಅಗತ್ಯವಾದಂತಹ ವಿಚಾರಗಳು. ಹಾಗೆ ಪಾಕ್ ಅಲ್ಲಿ ವಾಸಿಸುತ್ತಿರುವಂತಹ
ಜನತೆಗಳಿಗೂ ತುಂಬಾ ಅಗತ್ಯವಾಗಿರುವಂತಹ ನದಿ. ಹಾಗೆ ನಮ್ಮ ಕನ್ನಡಿಗರಲ್ಲಿ 3 ಜನರಲ್ಲಿ ಅವರ ಪತ್ನಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು, ಯಾಕಂದ್ರೆ ಇಲ್ಲಿ ಯಾರು ಪುರುಷರನ್ನ ಮಾತ್ರ ಟಾರ್ಗೆಟ್ ಮಾಡಿ ಒಂದು ಸಿಂಬಲಿಕ್ಕಾಗಿ ಒಂದು ಕೊಲೆನ ಮಾಡಿದ್ದಾರೆ ಉಗ್ರರು, ಟೆರರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಹಾಗೆ ಏನಂತ ಹೇಳಿದ್ರೆ ಹೆಂಗಸರನ್ನು ಮತ್ತೆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಅವರು ಕೊಲ್ಲಲಿಲ್ಲ, ಕೂಡ ಮಾಡಿಲ್ಲ, ಅವ್ರ ಹತ್ರ ಸುಳಿಲು ಇಲ್ಲ, ಸುಳಿಲು ಇಲ್ಲ. ಮತ್ತೆ ಅವರು ಮುಸ್ಲಿಂ ಅಥವಾ ಹಿಂದೂನಾ ಅಂತ ಕೇಳಿದಾಗ ಅವ್ರು ಕೆಲವರು ಮುಸ್ಲಿಂ ಅಂತಾನು ಹೇಳಿದ್ದಾರೆ. ಅದನ್ನು ಪರೀಕ್ಷೆ ಮಾಡಕ್ಕೋಸ್ಕರ ಅವರ ವಸ್ತ್ರಾಭರಣವನ್ನು ತೆಗೆದು ಅವ್ರು ಹಿಂದೂನಾ ಮುಸ್ಲಿಮ ಅಂತ ಕನ್ಫರ್ಮ್ ಆದ ನಂತರನೇ ಅವರು ಶೂಟ್ಔಟ್ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನ ನೀವ್ ಹೇಳ್ದಾಗೆ ಎಸ್ ಏಕನಾಥ್, ಇಲ್ಲಿ ಒಂದು ವೀಕ್ಷಕರೇ, ಯಾವುದೇ ಉಗ್ರಗಾಮಿಗಳಾಗಿರ್ಬೋದು, ಭಯೋತ್ಪಾದಕ ಸಂಘಟನೆಗಳಾಗಿರ್ಬೋದು, ಅವರ ಒಂದು ಧ್ಯೇಯ ವಾಕ್ಯ ಏನಿರುತ್ತೆ ಅಂದ್ರೆ ಯಾವುದೇ ಧರ್ಮ ನಮಗಲ್ಲ, ಯಾವುದೇ ಜಾತಿ ನಮಗಲ್ಲ, ಧರ್ಮ ಅನ್ನೋದು ಭಯೋತ್ಪಾದಕರಿಗೆ ಇಲ್ಲ ಅನ್ನುವಂತ ಥೀಮನ್ನ ಇಟ್ಕೊಂಡು ಅವರು ಒಂದು ಸಂಘಟನೆಯನ್ನ ಮಾಡ್ಕೊಂಡಿರ್ತಾರೆ. ಅವರಿಗೆ ಬೇಕಾಗಿರೋದು ತಮ್ಮ ದೇಶವಷ್ಟೇ ಮುಖ್ಯ ಆಗಿರುತ್ತೆ. ಎಸ್ ವಿನೋತ್ ಅವರೇ, ಏನಂತ ಹೇಳಿದ್ರೆ ಇಷ್ಟು ಸಲ ಪಾಕ್ ಇಂದ ನಮ್ಗೆ ಟೆರರ್ ಅಟ್ಯಾಕ್ ಆಗಿದ್ರು ಪ್ರವಾಸಿಗರಿಗೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಒಂದು 30 ವರ್ಷಗಳಲ್ಲಿ ನಡೆದಂತಹ ಒಂದು ಪಹಲ್ಗಾಮ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂದ್ರೆ ಅದು ಈಗ ಮಾತ್ರ. ಈಗ 35 ವರ್ಷಗಳ ಬಳಿಕ ಕಾಶ್ಮೀರದಲ್ಲಿ ರಕ್ತದ ಓಕುಳಿಗೆ ಹರಿದಿರುವಂತದ್ದು. ನೀವು ಸರಿಯಾಗಿ ಹೇಳಿದ್ರಿ ವಿನೋತ್ ಅವರೇ. ಇದರ ಮಾಹಿತಿನೂ ಮುಂದೆ ಇನ್ನು ತಿಳಿದುಕೊಳ್ಳೋಣ ಬನ್ನಿ. ಎಸ್, ಇನ್ನ ಮುಂದುವರೆದಂತೆ ವೀಕ್ಷಕರೇ, ಇವ್ರು ಹೇಳಿದ್ರು ಇಲ್ಲಿ ಹಿಂದೂನಾ ಮುಸ್ಲಿಮ ಇವ್ನು ಯಾವ ಜಾತಿ ಬಟ್ಟೆ ಬಿಚ್ಚಿ ನೋಡ್ತಾರೆ ಅಂದ್ರೆ ಇವರ ಮನಸ್ಥಿತಿ ಎಷ್ಟು ಈಳ ಮಟ್ಟದಲ್ಲಿ ಇದೆ ಅನ್ನೋದನ್ನ ನೀವು ಒಮ್ಮೆ ಯೋಚನೆ ಮಾಡ್ಬೇಕು. ಯಾಕೆ ಗುರು, ಇವನು ಮನುಷ್ಯನಲ್ವಾ? ಯಾವ ಜಾತಿ ಆದ್ರೇನು, ಹಿಂದೂ ಆದ್ರೇನು, ಮುಸಲ್ಮಾನ ಆದ್ರೇನು, ಕ್ರೈಸ್ತ ಆದ್ರೇನು, ಅವರ ಮೈಯಲ್ಲಿ ಹರಿತಿರೋ ರಕ್ತ ಯಾವ ಬಣ್ಣದ್ದಾಗಿರುತ್ತೆ? ಅವ್ರ ಬಣ್ಣದಲ್ಲಿ ಇರುವಂತ ರಕ್ತ ನೀಲಿ ಆಗಿರುತ್ತಾ? ಈ ಮುಸಲ್ಮಾನ ಅಂದ ತಕ್ಷಣ ಅವ್ರ ಮೈಯಲ್ಲಿ ಏನಾದ್ರು ಕೆಂಪು ರಕ್ತ ಬಿಟ್ಟು ಬೇರೆ ರಕ್ತ ಹರಿಯುತ್ತಾ? ಸೊ ಇಲ್ಲಿ ಬೇಕಾಗಿರೋದು ಜಾತಿ ಧರ್ಮ ಅಲ್ಲ, ಒಂದು ಮಾನವೀಯತೆ ಅನ್ನೋದು ಪ್ರತಿಯೊಬ್ಬ ನಾಗರಿಕರಲ್ಲಿ ಇರಬೇಕು. ಆದ್ರೆ ಇಲ್ಲಿ ಯಾಕೆ ಈ ಮೌಲ್ಯಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ? ಏನು ಕಾರಣ ಇದಕ್ಕೆ? ಇದ್ರ ಬಗ್ಗೆ ಮಾತಾಡೋದಕ್ಕೆ ಉಪನ್ಯಾಸಕರಾಗಿರುವಂತಹ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಇನ್ನ ಸರ್, ಈಗ ನಿಮ್ಗೆ ಪಹಲ್ವಾನ ಉಗ್ರರ ದಾಳಿ ಗೊತ್ತೇ ಇರುವಂತದ್ದು. 28 ಜನರ ನರ ಮೇಧವೇ ನಡೆದಿದೆ. ಈಗ ಇಲ್ಲಿ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಮಂಜುನಾಥ್ ಅವರ ಪತ್ನಿ ಒಂದು ಹೇಳಿಕೆಯನ್ನ ನೀಡ್ತಾಳೆ. ಏನಂದ್ರೆ ಇವನು ಹಿಂದೂನಾ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡ್ಕೊಂಡು ನಂತರ ನನ್ನ ಗಂಡನ ಹಣೆಗೆ ಗುಂಡಿಟ್ಟು ಕೊಂದ್ರು ಅಂತ. ಇಲ್ಲಿ ಇದನ್ನ ನೋಡಿದ್ರೆ ಅಲ್ಲಿ ಉಗ್ರರಲ್ಲಿ ಮಾನವೀಯತೆ ಮೌಲ್ಯನೇ ಇಲ್ವಾ? ಯಾಕಂದ್ರೆ ಅವನು ಉಗ್ರ ಆಗೋದಕ್ಕೂ ಮುಂಚೆ ಅವನು ಒಬ್ಬ ಮನುಷ್ಯ. ಏನು ಇದು ಕಾರಣ ಏನು? ಮಾನವೀಯತೆಯ ಮೌಲ್ಯಗಳು ಕುಸಿತಾ ಇರೋದಕ್ಕೆ ಕಾರಣ ಏನು? ನೋಡಿ, ಮಾನವೀಯ ಮೌಲ್ಯಗಳು ಬೆಳೀತಕ್ಕಂಥದ್ದು ಮಗುವಿನಲ್ಲಿ ಪ್ರಾರಂಭಿಕ ಹಂತವೇ ಕುಟುಂಬ. ಹೌದು. ಕುಟುಂಬದಲ್ಲಿ ನಾವು ತಳಹದಿನಲ್ಲಿ ಏನು ಮೌಲ್ಯಗಳನ್ನ ಬೆಳೆಸ್ತಾ ಹೋಗ್ತೀವೋ ಅದೇ ಮುಂದಿನ ಜೀವನದಲ್ಲಿ ಅವರು ಅನ್ವಯ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಕುಟುಂಬವೇ ಮುಖ್ಯವಾಗಿ ಮಗುವಿಗೆ ಸರ್ವಧರ್ಮ ಸಮನ್ವಯ ಭಾವನೆಯನ್ನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕು. ಆ ಮೂಲಕ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕು. ಅದಿಲ್ಲ ಎಂಬತಕ್ಕಂತ ಸಂದರ್ಭದಲ್ಲಿ ಅಥವಾ ಕಟ್ಟ ಧರ್ಮಾಭಿಮಾನವನ್ನ ಬೆಳೆಸ್ತಕ್ಕಂತಹ ಸಂದರ್ಭದಲ್ಲಿ ಇಂತಹ ಹೇಯ ಕೃತ್ಯಗಳು ಸಮಾಜದಲ್ಲಿ ನಡೀತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ ಮೇಡಮ್. ಹೌದು ಸರ್. ಇನ್ನ ಸರ್, ಮುಂದುವರೆದಂತೆ ಇಲ್ಲಿ ಪಹಲ್ಗಾಮ ನಡೆದಕ್ಕೂ ಮುಂಚೆ ಪುಲ್ವಾಮಾ ಒಂದು ಇದ್ರಲ್ಲಿ ಘಟನೆ ನಡೆಯುತ್ತೆ. ಅಲ್ಲಿ ಸೈನಿಕರ ಒಂದು ಹತ್ಯೆ, ಸಾಲು ಸಾಲು ಎಣಗಳನ್ನ ನೋಡಿದ್ರೆ ಎಂತವರ ಮನಸ್ಸು ಕೂಡ ಕರಗುವಂತದ್ದು. ಇನ್ನ ನೀವು ಒಬ್ರು ಇತಿಹಾಸ ಶಿಕ್ಷಕರಾಗಿ ನಾನ್ ನಿಮ್ಗೆ ಕೇಳ್ತಿರುವಂತ ಒಂದು ಪ್ರಶ್ನೆ ಇದು. ಯಾಕಂದ್ರೆ ನಾವು ಇತಿಹಾಸದ ಪುಟಗಳನ್ನ ತಿರುಗಿಸಿದಾಗ ಅಲ್ಲಿ ನಾವು ಬ್ಲಾಕ್ ಡೇ ಅಂತ ನೋಡ್ತಾ ಹೋಗ್ತೀವಿ, ಕಪ್ಪು ದಿನದ ಒಂದು ಕಪ್ಪು ಕೋಣ ದುರಂತ, ಆ ರೀತಿ ನಾವು ನೋಡ್ತಾ ಹೋಗ್ತೀವಿ. ಈಗ ಅದು ಇತಿಹಾಸದ ಪುಟಗಳಾಯ್ತು. ಆ ಇತಿಹಾಸ ಪುಟ ಮತ್ತೆ ಈಗ ಒಮ್ಮೆ ತಿರುಗಿ ಕಳಿಸಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು ಮೇಡಮ್, ನಾವು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ನಿನ್ನೆಯ ಘಟನೆ ಅತ್ಯಂತ ಭೀಕರವಾಗಿರ್ತಕ್ಕಂಥದ್ದು ಮತ್ತು ಊಹಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲದಂತಹ ಘಟನೆ.
ಯಾಕೆಂದ್ರೆ ಅಲ್ಲಿ ಮುಖ್ಯವಾಗಿ ಹಿಂದೂ ಧರ್ಮದವ್ರನ್ನೇ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ. ಹೌದು. ಇದನ್ನ ನಾವು ಯಾವ ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಹೌದು. ಭಾರತದಲ್ಲೇ ಹಿಂದೂಗಳಿಗೆ ಭದ್ರತೆ ಇಲ್ವೇ, ಅಥವಾ ನಮ್ಮ ಭಾರತೀಯ ಸೈನ್ಯದ ವೈಫಲ್ಯತೆ ಇದು, ಅಥವಾ ಬೇರೆ ಯಾವುದಾದರೂ ಕಾರಣಗಳು ಇಲ್ಲಿವೆಯೇ ಎಂಬತಕ್ಕಂಥದ್ದನ್ನ ನಾವೇ ಪ್ರಶ್ನೆಗಳನ್ನ ಹಾಕೊಂಡು ಅವುಗಳಿಗೆ ಉತ್ತರವನ್ನ ಕಂಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕು ಮೇಡಮ್. ಹೌದು, ಖಂಡಿತವಾಗಿ ಸರಿ. ಯಾಕಂದ್ರೆ ಇಲ್ಲಿ ನಾವು ಕೆಳಗಿದಷ್ಟು ಇಲ್ಲಿ ಪ್ರಶ್ನೆಗಳೇ ಉದ್ಭವ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಲವೊಂದಷ್ಟು ಜನರ ಅಭಿಪ್ರಾಯವನ್ನ ನಾವು ಸಂಗ್ರಹಿಸ್ತಾ ಹೋದ್ರೆ ಒಂದು ಕಡೆ ಹೇಳುವಂತದ್ದು ನಮ್ಮ ಭಾರತೀಯ ಭದ್ರತೆನೇ ಸರಿ ಇಲ್ಲ ಅನ್ನುವಂಥದ್ದು. ಈಗ ಸರ್ ಇಲ್ಲಿ ನಮ್ಮ ಭದ್ರತೆಗೋಸ್ಕರ 3 ಪಡೆಗಳನ್ನ ನಿರ್ಮಾಣವನ್ನ ಕೂಡ ಮಾಡಿದ್ದಾರೆ. ಎಲ್ಲಿ ಎಡವಿದ್ದು ಹಾಗಾದ್ರೆ ನಮ್ಮ ಭಾರತ? ಹೌದು ಮೇಡಮ್, ನಮ್ಮ ಕಟ್ಟಕಡೆ ಪ್ರಶ್ನೆನೇ ಅದೇ ಆಗಿರ್ತದೆ. ನಮ್ಮ ಭದ್ರತಾ ವೈಫಲ್ಯವೇ ಕಾರಣ ಆಗಿರಬಹುದಾ ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಬಜೆಟ್ ನಲ್ಲಿ ಹೆಚ್ಚಿನ ಪ್ರಮಾಣವನ್ನು ನಾವು ಭಾರತದ ಭದ್ರತಾ ದೃಷ್ಟಿಯಿಂದನೇ ವೆಚ್ಚ ಮಾಡ್ತಾ ಇದೀವಿ. ಆದ್ರೂ ಈ ತರದ ಕೃತ್ಯಗಳು ನಡೀತಾ ಇದಾವೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಎಂಬತಕ್ಕಂಥದ್ದು ಉನ್ನತ ಅಧಿಕಾರಿಗಳು ಅದಕ್ಕೆ ಸಂಶೋಧನೆ ನಡೆಸಿ ಪರಿಹಾರವನ್ನ ಹುಡುಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕು ಮೇಡಮ್. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಮ ಎಲ್ಲ ಮಾಹಿತಿಗಾಗಿ ಶಿವಕುಮಾರ್ ಸರ್. ವೀಕ್ಷಕರೇ, ಈಗಾಗಲೇ ಸರ್ ತಿಳಿಸ್ಕೊಟ್ಟಂಗೆ ಮಾನವೀಯ ಮೌಲ್ಯಗಳು ನಮ್ಮ ವೀಕ್ಷಕರಲ್ಲಿ ಜನತೆಯಲ್ಲಿ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಇದನ್ನ ಪ್ರತಿಯೊಂದು ಕುಟುಂಬಗಳು ಕೂಡ ಬೆಳೆಸ್ತಾರೆ. ಅವರು ಹೇಳ್ಕೊಟ್ಟದನ್ನ ತನ್ನಲ್ಲಿ ಮನವರಿಕೆಯನ್ನ ಮಾಡ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಒಂದ್ ರೀತಿ ಆಯ್ತು ಅಂದ್ರೆ ಇನ್ನೊಂದು ರೀತಿಯ ಹೇಳಿಕೆ ನಾವು ನೀಡುದು ನಮ್ಮ ಭದ್ರತಾ ಸಿಬ್ಬಂದಿಯ ಕೊರತೆ. ಎಲ್ಲೋ ಒಂದು ನಮ್ಮ ಭಾರತ ಭದ್ರತಾ ಪಡೆಯಲ್ಲಿ ಎಡವಿದೆಯಾ ಅನ್ನುವಂತ ಮಾಹಿತಿ ಇದಾಗಿರುವಂತದ್ದು. ವಿಂತವ್ರೆ, ನೀವು ಹೇಳಿದ್ದು ಎಷ್ಟಕ್ಕೆಷ್ಟು ಸತ್ಯ ಅನ್ನೋದು ನಮ್ಮ ಕನ್ನಡ ಜನತೆ ಆಗಿ ನಮ್ಮ ಭಾರತಕ್ಕೆ ಅರಿವಾಗ್ಬೇಕು. ಯಾಕಂದ್ರೆ ಅವರು ಪುರುಷರನ್ನ ಟೆರರ್ ಇಂದ ಗನ್ನಿಂದ ಶೂಟ್ ಮಾಡಿದ ನಂತರ ಹೆಣ್ಮಕ್ಳನ್ನ ಬಿಟ್ಟಾಗ ಆ ಒಂದು ಹೆಂಗ್ಸು ನನ್ನನ್ನು ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಆ ಹೆಂಗ್ಸಿಗೆ ಆ ಟೆರರಿಸ್ಟ್ ಹೇಳಿದ್ದೇನಂದ್ರೆ ಮೋದಿಗೆ ಹೋಗಿ ಹೇಳು ಈ ವಿಷಯವನ್ನ ಮೋದಿಗೆ. ಯಾಕಂದ್ರೆ ಈ ಸಮಯ, ಈ ಟೆರರ್ ಅಟ್ಯಾಕ್ ಆಗುವಂತ ಸಮಯದಲ್ಲಿ ಮೋದಿ ಆಗಿರ್ಬೋದು ಭದ್ರತಾ ಪಡೆಗಳಲ್ಲಿ ಯಾರು ಇರ್ಲಿಲ್ಲ. ಸತತವಾಗಿ ಒಂದು 500 ಜನಗಳು ಪ್ರವಾಸಿಗರು ಇದ್ದಿದ್ರು. ಅದರಲ್ಲಿ ಕೆಲವು ಕನ್ನಡಿಗರು ಬಚಾವಾಗಿ ಬಂದಿದ್ದೀನಿ ದೇವರ ಒಂದು ನೆರೆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಇಲ್ಲಿ ಆ ಒಂದು ಸಮಯನ ನೋಡ್ಕೊಂಡು ಇಲ್ಲಿ ಏನಂದ್ರೆ ನಮ್ಮಲ್ಲೇ ಕೆಲವು ಹುಳಗಳಿದ್ದಾರೆ, ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಬಂದ ಕಾರಣನೇ ಇವರು ಆ ಒಂದು ಸಮಯನ ನೋಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಎಸ್, ಇಲ್ಲಿ ಇನ್ನೊಂದಷ್ಟು ಈಗ ಎಲ್ಲೋ ಇರುವಂತಹ ಉಗ್ರರಿಗೆ ಯಾವುದೇ ರೀತಿಯ ಸುಳಿವು ಇಲ್ದಲೆ ಯಾರು ಕೂಡ ಅಟ್ಯಾಕ್ ಮಾಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ನಮ್ಮ ಕಾಶ್ಮೀರ ಅನ್ನೋದು ಗಡಿ ಭಾಗ, 2 ದೇಶಗಳ ನಡುವಿನ ಗಡಿ ಭಾಗ. ಆ ಗಡಿ ಭಾಗದಲ್ಲಿ ಏಕಾಏಕಿ ಯಾವ್ದೋ ಒಂದು ದೇಶದವರು ನುಗ್ತಾರೆ ಅಂತ ಅಂದ್ರೆ ಅದು ಹೇಗ್ ಸಾಧ್ಯ? ಹಾಗಾದ್ರೆ ನಮ್ಮ ಭಾರತೀಯ ಸೈನಿಕರಲ್ಲಿ ಏನ್ ಮಾಡ್ತಾ ಇದ್ರು? ಅಷ್ಟು ಸುಳಿವು ಗೊತ್ತೇ ಆಗದೆ ಬಂದ್ಬಿಡ್ತಾರ? ಹಾಗಾದ್ರೆ ಹೇಗೆ ಒಳ ಪ್ರವೇಶವನ್ನ ಮಾಡಿದ್ರು? ಆಯ್ತು, ಭಾರತೀಯ ಸೈನಿಕರ ವೇಷವನ್ನ ಧರಿಸಿ ಒಳ ನುಸುಳಿದ್ರು ಅಂತ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಹಾಗಾದ್ರೆ ನಮ್ಮ ದೇಶದ ಸೈನಿಕರಿಗೂ ಹೊರ ದೇಶದಿಂದ ಬರುವಂತಹ ಟೆರರಿಸ್ಟ್ಗೂ ವ್ಯತ್ಯಾಸನೇ ಗೊತ್ತಾಗದಿರೋವಷ್ಟು ಮೌಢ್ಯತೆ ಇವರಲ್ಲಿ ಇದೆಯಾ? ಹಾಗಾದ್ರೆ ಇಷ್ಟು ಕೆಳಮಟ್ಟಿಗೆ ನಮ್ಮ ಭಾರತೀಯ ಭದ್ರತಾ ಪಡೆ ಇರುವಂತದ್ದ? ಯಾಕಂದ್ರೆ ಒಂದು ದೇಶ ನೆಮ್ಮದಿಯಿಂದ ಉಸಿರಾಡೋದೇ, ಪ್ರತಿಯೊಬ್ಬ ಜನತೆ ನೆಮ್ಮದಿಯಿಂದ ಇರೋದೇ ನಮ್ಮ ಭಾರತೀಯ ಸೈನಿಕರಿಂದ. ಹಾಗಾದ್ರೆ ಇದು ಸೈನಿಕರ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಬೇಕಾಗಿರುವಂತ ಸಕಲ ವ್ಯವಸ್ಥೆನ ಮಾಡ್ಕೊಡ್ಬೇಕಾಗಿರೋದು ನಮ್ಮ ದೇಶದ ರಕ್ಷಣಾ ಪಡೆಯ ಜವಾಬ್ದಾರಿ ಆಗಿರುವಂತದ್ದು. ಎಸ್, ಎಲ್ಲೋ ಒಂದು ಕಡೆ ನೋಡಿದ್ರೆ ನಮ್ಮ ರಕ್ಷಣಾ ಪಡೆನೇ ಎಡುತ್ತಾ ಅನ್ನುವಂತ ಮಾಹಿತಿ ಇದು. ಇನ್ನೊಂದು ಆತಂಕಕಾರಿ ವಿಚಾರ ಅಂತ ಅಂದ್ರೆ ಏಕನಾಥ್, ಕಳೆದ 2 ವಾರದ ಹಿಂದಷ್ಟೇ ಪಾಕ್ನಲ್ಲಿ ಅಲ್ಲಿನ ಮುಖಂಡ ಒಂದು ಆದೇಶವನ್ನ ಹೊರಡಿಸಿದ. ಆದೇಶ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಪ್ರಚೋದನೆ, ಒಂದು ಯಾವ ರೀತಿ ಹೇಳ್ಬೋದು ಅಂದ್ರೆ ಇದನ್ನ ಒಂದು ಸಭೆಯಲ್ಲಿ ನಮ್ಮ ಭಾರತಕ್ಕೆ ನೀಡಿದಂತ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಅವರು ಒಂದು ಮಾತನ್ನ ಹೇಳಿದ್ರು, ಈಗಾಗಲೇ ನಮ್ಮ ಉಗ್ರರು ಕಾಶ್ಮೀರದಲ್ಲಿ ತಮ್ಮ ಚಟುವಟಿಕೆಗಳನ್ನ ಆರಂಭವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಎಷ್ಟು ವಾರ 2 ವಾರದ ಮುಂಚಿತವಾಗಿಯೇ ನಮ್ಮ ಭಾರತಕ್ಕೆ ಎಚ್ಚರಿಕೆಯ ಗಂಟೆಯಾಗಿ ಪಾಕಿಸ್ತಾನದ ಒಬ್ಬ ಮುಖಂಡ ಹೇಳ್ತಾನೆ ಅಂತ ಅಂದ್ರೆ ನಮ್ಮ ಭಾರತ ಆ ಒಂದು ಹೇಳಿಕೆಯನ್ನ ಅಷ್ಟೊಂದು ಕಡೆಗಣಿಸ್ಬಿಟ್ಟ. ಅವರು ಅವತ್ತು ಲಘುವಾಗಿ ತೆಗೆದುಕೊಂಡಂತಹ ಹೇಳಿಕೆ ಇವತ್ತು 28 ಮಂದಿಯ ನರ ಬಲಿಗೆ ಕಾರಣವಾಯ್ತಾ?
ಅನ್ನುವಂತ ಪ್ರಶ್ನೆ. ಖಂಡಿತ ವಿನೋತ್ ಅವರೇ, ನೀವು ಹೇಳಿದ್ದು ಎಷ್ಟಕ್ಕೆಷ್ಟು ನಿಜ ಅಂತ ಹೇಳಿದ್ರೆ 2 ವಾರದ ಮುಂಚೆ ಅಷ್ಟೇ ಅವರು ಆ ಒಂದು ಬಹಿರಂಗ ಹೇಳಿಕೆ ಸಭೆಯಲ್ಲಿ ಕೊಟ್ಟಾಗ ನಮ್ಮ ಈ ಭದ್ರತಾ ಪಡೆಗಳು ಅಲರ್ಟ್ ಆಗಿಲ್ಲ. ಆಕ್ಚುಲಿ ಆ ಪ್ರವಾಸಿಗಳ ತಾಣ ಇದೆಯಲ್ಲ, ಅಲ್ಲಿ ಒಂದು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಗತ್ತೆ. ಹೌದು, ಯಾವುದೇ ವಾಹನಗಳ ಸವಾರಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಅಲ್ಲಿ ಬೆಟ್ಟ ಗುಡ್ಡಗಳಿರುವಂತದ್ದು, ಕಣಿವೆಗಳಿರುವಂತದ್ದು, ಇಲ್ಲ ಕುದುರೆ ಸವಾರರ ಮೂಲಕ ಹೋಗ್ಬೇಕು, ಇಲ್ಲ ಅಂದ್ರೆ ಅದ್ರಲ್ಲಿ ನೀವು ಹೇಳ್ದಾಗೆ ನೋಡಿ, ಕುದುರೆ ಸವಾರ ಒಬ್ಬ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಿರೋನು ತಪ್ಸಕ್ ಹೋಗಿದ್ದ ಕಾರಣ ಅವನು ಶೂಟ್ ಔಟ್ ಮಾಡಿ ಸಾಯಿಸಿದ್ದಾರೆ. ಎಷ್ಟು ಬಹಿರಂಗವಾಗಿ ಆಗಿದೆ ಅಂತ ಹೇಳಿದ್ರೆ ಇದು ನಮ್ಮ ಇಂಡಿಯಾಗೆ, ಭಾರತಕ್ಕೆ ಒಂದು ಅವಮಾನ ತರ ಹೇಳ್ಬೇಕಂತ ಹೇಳಿದ್ರೆ. ಈಗ ಮೋದಿ ಅವರ ಒಂದು ಸ್ಪೀಚ್ ಎಲ್ಲ ಆಗ್ತಾ ಇದೆ, ನಂತರ ಈ 2 ದಿನಗಳಲ್ಲಿ ನಮ್ಗೆ ಸುದ್ದಿ ಬರಲಿದೆ. ಬಟ್ ಏನಾಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ಇಲ್ಲಿ ಮೋದಿ ಅವರ ಒಂದು ಸಭೆಯಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನ ಹೊರ ಹಾಕಿರುವಂತದವರು, ನಾವು ಉಗ್ರರನ್ನ ನಡು ರೋಡಲ್ಲಿ ಹೆಂಗೆ ಕೊಲ್ತೀವಿ ಹೇಳೋಕ್ಕಾಗಲ್ಲ. ಎಸ್, ಇದು ನಿಜಕ್ಕೂ ನಮ್ಮ ಭಾರತೀಯರಿಗೆ ಬೇಕು. ಎಲ್ಲ ಭಾರತೀಯರ ಆಸೆ ಆಕಾಂಕ್ಷೆ ಕೂಡ ಇದೆ. ಕೊಚ್ಚಿ ಸಾಯಿಸಿದ್ರು ಇದು ಖಂಡಿತ ತಪ್ಪಲ್ಲ. ಯಾಕಂದ್ರೆ ಅವರಿಗೆ ಇಲ್ದಿರುವಂತ ಮಾನವೀಯತೆ ನಮ್ಗೆ ಯಾಕಬೇಕು? ಇಲ್ಲ ವಿನೋತ್ ಅವರೇ, ಏನಂತ ಹೇಳಿದ್ರೆ ಇಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಬಂದು ಭಯೋತ್ಪಾದಕನೇ ಪ್ರಚೋದನೆ ಮಾಡ್ತಾರೆ. ಅವ್ರಿಗೆ ನೀವು ಸಾಯಿಸಿದ್ರೇನೆ ನಿಮ್ಗೆ ಮೋಕ್ಷ, ನಿಮ್ಗೆ ಸ್ವರ್ಗ ಪ್ರಾಪ್ತಿ ಅನ್ನೋ ತರ ಒಂದು ಸ್ಪೀಚ್ ಕೊಡ್ತಾರೆ. ಅದರಿಂದ ಇವರು ಇನ್ಸ್ಪೈರ್ ಆಗಿ ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ, ಅವ್ರನ್ನ ಸಾಯಿಸೋದೇ ಒಂದು ಗುರಿಯಾಗಿ ಇಟ್ಕೊಂಡು ಈ ಕೃತ್ಯನ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇದು ಸಣ್ಣ ಪುಟ್ಟ ಕೃತ್ಯ ಅಲ್ಲ, ಇದೇನೋ ಒಂದು ಸಿಂಬಲ್ ಆಗಿ ಕೊಟ್ಟಿದ್ದಾರೆ, ಏನೋ ಒಂದು ಎಚ್ಚರಿಕೆ. ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಒಂದು ಅನಾಹುತಗಳು ಆಗಬಹುದು ಅನ್ನೋ ಒಂದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ. ಯಾಕಂದ್ರೆ ಇವಾಗ ಜಸ್ಟ್ 28 ಮೆಂಬರ್ಸ್ ನ ಹೇಗೆ ಶೂಟ್ಔಟ್ ಅವರ ಕಣ್ಣೆದುರುಗಡೆನೆ ಗನ್ನಲ್ಲಿ ಹೊಡೆದು ಸಾಯಿಸಿದ್ದಾರೆ ಅಂದ್ರೆ ಇಷ್ಟು ಬಹಿರಂಗವಾಗಿ, ಇದಕ್ಕೆ ಏನ್ ಹೇಳ್ಬೇಕು ಹೇಳಿ ವಿನೋತ್ ಅವರೇ? ಖಂಡಿತ. ಯಾಕಂದ್ರೆ ತನ್ನ ಮನೆಯವರ ಮುಂದೆ ನಮ್ಮ ಕುಟುಂಬದ ಒಬ್ಬ ಸದಸ್ಯ ನರಳಿ ಪ್ರಾಣ ಬಿಡ್ತಾನೆ ಅಂದ್ರೆ ಅದು ಎಂತವರನ್ನಾಗ್ಲಿ ಕರುಳು ಹಿಂಡುವಂತೆ ಮಾಡುವಂಥದ್ದು. ಎಸ್, ಈಗ ಆ ತಾಯಿ ಆಗಿರ್ಬೋದು, ಮಗ ಆಗಿರ್ಬೋದು, ಇನ್ನ ಮದುವೆಯಾಗಿ 6 ದಿನಕ್ಕೆ ತನ್ನ ಗಂಡನನ್ನ ಕಳೆದುಕೊಂಡಿರುವಂತಹ ಆ ಹೆಂಡತಿಯ ಪರಿಸ್ಥಿತಿ ಹೇಗಾಗಿರ್ಬೇಕು ನಿಜಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಗೇನೆ ಕಷ್ಟ ಆಗುತ್ತೆ. ಎಸ್, ಇನ್ನ ಮುಂದುವರಿದಂತೆ ವೀಕ್ಷಕರೇ, ಇಲ್ಲಿ ಉಗ್ರರ ದಾಳಿಯಲ್ಲಿ 28 ಮಂದಿ ನಿಧನರಾಗಿದ್ರು. ಕೆಲವೊಂದಷ್ಟು ಜನ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇನ್ನೊಂದಷ್ಟು ಜನತೆ ನಮಗ್ ಯಾಕೆ ಬೇಕು ಗುರು ಅಂತ ಮೌನಕ್ಕೆ ಜಾರಿರುವಂತದ್ದು. ಇಂತಹ ಸಾಲಿನಲ್ಲಿ ನಾವು ನೋಡ್ತಾ ಹೋದ್ರೆ ಕೆಲವೊಂದಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಕಂಗನಾ ಆಗಿರ್ಬೋದು, ಕನ್ನಡದ ನಟರಾಗಿರುವಂತಹ ಧ್ರುವ ಸರ್ಜಾ ಆಗಿರ್ಬೋದು, ಅನಿರುದ್ಧ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕನ್ನಡದ ಹೆಸರಾಂತ ನಟರಾಗಿರುವಂತಹ ಅನಿರುದ್ಧ್ ಸರ್ ನಮ್ ಜೊತೆ ಫೋನದಲ್ಲಿ ಕನೆಕ್ಟ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅನಿರುದ್ಧ್ ಸರ್, ನಮಸ್ತೆ ಸರ್. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಒಂದು ರೀತಿಯ ಕಾಶ್ಮೀರದಲ್ಲಿನ ಭೀಕರ ಕೃತ್ಯ ನಡೆದಿರುವಂತದ್ದು, ಕನ್ನಡಿಗರು ಸೇರಿದಂತೆ 28 ಮಂದಿಯ ಹತ್ಯೆ ನಡೆದಿದೆ ಸರ್. ಈಗ ಒಂದು ಘಟನೆಯ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ದುಃಖ ಇದೆ ಅಮ್ಮ, ಕೋಪನೂ ಇದೆ ಅಮ್ಮ. ಅಂದ್ರೆ ನಮ್ಮ ನೆಲದಲ್ಲಿ ನಾವೇ ಸುರಕ್ಷಿತವಾಗಿಲ್ಲ ಅಂತಂದ್ರೆ ಪ್ರಯೋಜನ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸಿದೆ ಒಂದು. ಆದ್ರೆ ನಾನು ಯಾವಾಗ್ಲೂ ನಂಬೋದೇನು ಅಂತಂದ್ರೆ ವಸುಧೈವ ಕುಟುಂಬಕಂ, ನಮ್ಮ ಸನಾತನ ಧರ್ಮ ಏನ್ ಹೇಳಿದೆ ಅಂತಂದ್ರೆ ಈ ಭೂಮಿ ಮೇಲೆ ಇರ್ತಾ ಇರೋ ಪ್ರತಿಯೊಬ್ರು ನಾವೆಲ್ಲರೂ ಇಡೀ ಜಗತ್ತೇ ಒಂದು ಕುಟುಂಬ ಅಂತ. ಇದರಲ್ಲಿ ಯಾವ ಧರ್ಮ, ಜಾತಿ, ಭೇದ ಭಾವ ಯಾವುದೂ ಇಲ್ಲ, ನಾವೆಲ್ಲರೂ ಒಂದೇನೆ. ಆದ್ರೆ ಇದನ್ನ ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರೋದು ನಿಜಕ್ಕೂ ದುರಂತ. ಹಾಗಾಗಿ ಅವರುಗಳಿಗೆ ಶಿಕ್ಷೆ ನಾವು ವಿಧಿಸ್ಲೇಬೇಕಪ್ಪ. ಹೌದು ಸರ್, ಖಂಡಿತವಾಗಿಯೂ ಹೌದು. ಇನ್ನ ಸರ್, ಈಗ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಮುಂದಿನ ನಡೆ ಹೇಗಿರ್ಬೇಕು ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ? POK ಏನಿದೆಯಲ್ಲಮ್ಮ ಅದನ್ನ ವಶಪಡಿಸ್ಕೋಬೇಕಮ್ಮ. ಸುಮಾರು ವರ್ಷಗಳೇ ಆಯ್ತು, ಸುಮಾರು ದಶಕಗಳೇ ಆಯ್ತು ಈ ಸಮಸ್ಯೆ, ಅದು ಬಗೆಹರಿತಾ ಇಲ್ಲ. ಅಫ್ಜಲ್ ಗುರು ಆಯ್ತು, ಕಸಾಬ್ ಆಯ್ತು, ಈ ತರದ ಜನಗಳು ಬರ್ತಾನೆ ಇರ್ತಾರೆ. ಅವ್ರನ್ನ ಮಾತ್ರ ನಾವು ವಶಪಡಿಸಿ ಅಥವಾ ಬಂಧನಗೊಳಿಸಿ ಅವ್ರಿಗೆ ಶಿಕ್ಷೆ ವಿಧಿಸೋದು ಇದು ಸಾಲದು. ನಾವು ಅದನ್ನ POK ಏನಿದೆ ಅದನ್ನ ನಾವು ವಶಪಡಿಸಬೇಕಮ್ಮ. ಆಮೇಲೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಒಂದು ಸಹಾಯ ಹಸ್ತ ನಾವು ನೀಡಲೇಬಾರದು. ಈಗಾಗಲೇ ಒಂದಿಷ್ಟು ಕ್ರಮಗಳನ್ನ ತಗೊಂಡಿದ್ದಾರೆ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಮ್ಮ. ಯಾವುದೇ ರೀತಿಯ ಸಂಬಂಧನೇ ಇರ್ಕೂಡ್ದು. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ವಸುಧೈವ ಕುಟುಂಬಕಂ ನಾನ್ ನಂಬ್ತೀನಿ. ನಿಜ ಹೇಳ್ಬೇಕು ಅಂತಂದ್ರೆ
ನಾನು ಅಖಂಡ ಭಾರತ ಏನು ಒಂದು ಪರಿಕಲ್ಪನೆ ಇದೆ ಅದು ಕೂಡ ನಾನು ಆಶಿಸ್ತೀನಿ. ಪಾಕಿಸ್ತಾನ ಕೂಡ ನಮ್ದೇ ಆಗಿತ್ತು. ಹೌದು ಸರ್, ಹೌದು. ಯಾಕಂದ್ರೆ ವಿಭಜನೆಗೂ ಮುಂಚೆ ನಮ್ಮ ಭಾರತದ ಒಂದು ಭಾಗವಾಗಿದ್ದಂಥದ್ದು ಅದು ಕೂಡ. ಹೌದು. ಹಾಗಾಗಿ ಅದು ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಅಮ್ಮ? ಹಾ ಸರ್, ಹೇಳಿ ಸರ್. ನಾನು ಅದೇ ಹೇಳಿದ್ದು ಪಾಕಿಸ್ತಾನ ಏನಾದ್ರೂ ತುಂಬಾ ಒಮ್ಮತ್ತಿಂದ ಪ್ರೀತಿಯಿಂದ ನಮ್ಮ ಜೊತೆಲಿ ಸೇರ್ಕೊಂಡ್ರೆ ನನಗೆ ಇನ್ನೂ ಸಂತೋಷನೇ. ಹೌದು ಹೌದು. ಯಾಕಂತಂದ್ರೆ ನಮ್ಮ ನಾನು ಹೇಳಿದ್ನಲ್ಲ ಅಖಂಡ ಭಾರತ ಅಂತ, ನಮ್ಮ ದೇಶ ಬಿಟ್ರೆ ಬೇರೆ ದೇಶಗಳು ಈ ಅಖಂಡ ಭಾರತದಲ್ಲಿ ಬರ್ತಾ ಇರೋ ಆ ಪರಿಕಲ್ಪನೆಯಲ್ಲಿ ಬರ್ತಾ ಇರೋ ಬೇರೆ ದೇಶಗಳು ನಮ್ಮಷ್ಟು ಸಮೃದ್ಧವಾಗಿಲ್ಲ. ನಮ್ಮ ಜೊತೆಲಿ ಸೇರ್ಕೊಂಡ್ರೆ ಅವ್ರಿಗೂ ಒಳ್ಳೇದಾಗತ್ತೆ. ನಾವು ಒಂದು ಇನ್ನೂ ದೊಡ್ಡ ಮಹಾಶಕ್ತಿ ಕೂಡ ಆಗ್ತೀವಿ. ಹಾಗಾಗಿ ಅದು ನಾನು ಆಶಿಸ್ತೀನಿ. ಆದ್ರೆ ಅದು ಆಗದೆ ಇರೋ ಪಕ್ಷದಲ್ಲಿ ಪ್ರೀತಿಯಿಂದ ಆದ್ರೂ ಸೌಹಾರ್ದತೆಯಿಂದ ಇರೋದು ಒಂದು ಕನಿಷ್ಠ ಪಕ್ಷ ಅದಾದ್ರೂ ಇರಬೇಕು. ಅದು ಇಲ್ಲ ಅಂತ ಇದ್ದಾಗ ಪದೇ ಪದೇ ಈ ತರದ್ದು ದಾಳಿಗಳು ಆಗ್ತಾನೆ ಇದ್ರೆ ಅದಕ್ಕೆ ನಾವು ಅದು ಉತ್ತರ ಕೊಡ್ಲೇಬೇಕಮ್ಮ. ಹೌದು, ಯಾಕಂದ್ರೆ ನಮ್ಮ ಭಾರತದ ಒಂದು ಮುಖ್ಯ ಅಸ್ತ್ರ ಅಂತಂದ್ರೇನೆ ಶಾಂತಿ. ನಾವು ಇಂಥ ಒಂದು ಏಯ ಕೃತ್ಯ ನರಮೇಧನೆ ನಡೆದಿದೆ, ಈಗಲೂ ಕೂಡ ನಾವು ಶಾಂತಿಯ ಅಸ್ತ್ರವನ್ನೇ ಧರಿಸ್ತಾ ಕುತ್ಕೊಂಡ್ರೆ ಇನ್ನು ಎಷ್ಟೋ ಇಂತಹ ಘಟನೆಗಳು ನಡೀಬಹುದು. ಇಲ್ಲ, ಅದು ಅವಾಗ ಶಾಂತಿ ಅನ್ಸಲ್ಲ, ಅವಾಗ ಅದು ಹೇಳಿತನ. ಹೌದೌದು, ನಮ್ಮ ಏಡಿತನವಾಗಿ ಬಿಂಬಿಸ್ತಾ ಹೋಗುತ್ತೆ ಅದು. ಹೌದು ಅದು ಹೌದೌದು, ಆ ತರದ್ದಾಗಬಾರ್ದು. ಶಾಂತಿ ಯಾವಾಗ್ಲೂ ಶಕ್ತಿಶಾಲಿ ಜನಗಳಿಂದ ಶಾಂತಿ ಪ್ರಸಾರ ಆಗ್ಬೇಕು. ಹೌದು, ಇಲ್ಲಿ ಮುಯ್ಯಿಗೆ ಮುಯ್ಯಿ ಅನ್ನುವಂತ ತತ್ವವನ್ನು ಅಳವಡಿಸ್ಕೊಳ್ಬೇಕಾಗ್ತಾ ಹೋಗುತ್ತೆ. ಅಂತಂದ್ರೆ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅಥವಾ ಆ ಧರ್ಮ ಈ ಧರ್ಮ ಅಂತ ಕೂತ್ಕೋಬಾರದು. ಧರ್ಮ ಯಾವುದೇ ಧರ್ಮದ ಮೇಲೂ ಸಂಕಷ್ಟ ಬಂದಾಗ, ಕಷ್ಟ ಬಂದಾಗ ನಾವೆಲ್ಲರೂ ಒಂದೇ ಆಗ್ಬೇಕು. ಅದು ಕಷ್ಟ ಬರ್ದೇ ಇದ್ದಾಗ್ಲೂ ಒಂದೇ ಆಗ್ಬೇಕು ಅಂತ ಆಶಿಸ್ತೀನಿ. ಈ ತರ ಕಷ್ಟ ಬಂದು ಇನ್ನೂ ನಾವು ಜೊತೆಗೂಡಿ ಸಮಸ್ಯೆನ ಬಗೆಹರಿಸಬೇಕು. ಪಕ್ಷದಲ್ಲೂ ಇದು ಸಮಸ್ಯೆ ಆಯ್ತು, ಅದು ಸಮಸ್ಯೆ ಆಯ್ತು, ಇದು ಕೊರತೆ ಅದು ಕೊರತೆ, ಈ ತರದ ಒಂದು ಸಂದರ್ಭ ಬಂದಾಗ ಅವೆಲ್ಲ ಮಾತಾಡ್ಲೇಬಾರ್ದು. ಜೊತೆಗೂಡಿ ಈ ಸವಾಲನ್ನ ಎದುರಿಸಬೇಕು. ಆಮೇಲೆ ನಾನು ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಭಾರತದ ಒಂದು ತತ್ವ ಅಂತಾನೆ ಹೇಳ್ಬೋದು, ವಸುದೈವ ಕುಟುಂಬಕಂ. ನಮ್ಮ ಭಾರತವು ಒಂದು ಕುಟುಂಬವಿದ್ದಂತೆ. ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡೋಣ, ಪ್ರೀತಿಯಿಂದ ಹಂಚಿ ಪ್ರೀತಿಯನ್ನ ಪಡೆಯೋಣ ಅನ್ನುವಂತ ತತ್ವ ನಮ್ಮ ಭಾರತದ್ದು. ಆದ್ರೆ ಇದನ್ನ ಎಲ್ಲ ತತ್ವವನ್ನ ಎಲ್ಲ ಕಡೆಯಲ್ಲೂ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಅನುಸರಣೆಯನ್ನ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ. ಯಾಕಂದ್ರೆ ಎದುರಾಳಿಗಳಿಗೆ ತಕ್ಕಂತ ಉತ್ತರವನ್ನ ನಾವು ಕೊಡ್ಬೇಕು ಅಂತ ಅಂದ್ರೆ ನಾವು ಅವ್ರಿಗಿಂತ ಬಲಿಷ್ಠರಾಗಿಯೇ ಇರ್ಬೇಕು. ಇದಿಷ್ಟು ಕೂಡ ಅನಿರುದ್ಧ್ ಸರ್ ತಿಳಿಸಿದಂತ ಮಾಹಿತಿ. ಇದ್ರ ಬಗ್ಗೆ ಮತ್ತೊಂದಷ್ಟು ಬಗ್ಗೆ ನಮ್ಮ ಏಕನಾಥ್ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ವಿನೂತ್ ಅವರು ಹೇಳಿದಾಗೆ ನಮ್ಮ ಕೇಂದ್ರ ಸರ್ಕಾರ ಮುಂದೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನಮ್ಗೆ ಕ್ಯೂರಿಯಾಸಿಟಿ. ಹಾಗೆ ಈ ಒಂದು ಬಹಿರಂಗವಾಗಿ ನಡೆದಿರುವಂತಹ ಕೃತ್ಯದಲ್ಲಿ ಯಾರ ಕೈವಾಡ ಇದೆ ಅನ್ನೋದು ತಿಳಿದು ಬಂದಿಲ್ಲ. ಕೆಲವೊಂದು ಮಾಹಿತಿ ಪ್ರಕಾರ ತಿಳಿದು ಬಂದಿದೆ, ನೋಡ್ತಾ ಹೋಗೋಣ. ನಮ್ಗೆ ಮಾಹಿತಿ ಲಭ್ಯ. ಹೆಚ್ಚಾಗಿ ಲಷ್ಕರ್ ಬಿ ತೊಯ್ಬಾದವರ ಕೈವಾಡವೇ ಹೆಚ್ಚಾಗಿ ಅವರೇ ದಾಳಿಯ ಹೊಣೆಯನ್ನ ಹೊತ್ತಿರುವಂತದ್ದು. ಇನ್ನ ಏಕನಾಥ್, ಈಗಲೇ ನಾವು ಮುಂದುವರೆದಂತೆ ನೋಡ್ತಾ ಹೋಗೋದಾದ್ರೆ ನಾವು ಈಗ ಭಾರತೀಯ ಭದ್ರತಾ ಪಡೆಯನ್ನ ನಾವು ದೂಷಿಸಬಹುದು, ಆದ್ರೆ ಅವರಿಗೂ ಕೆಲವೊಂದಷ್ಟು ನಿಯಮಗಳನ್ನ ಇರುತ್ತೆ. ಯಾಕಂದ್ರೆ ಒಂದು ಆದೇಶ ಇಲ್ಲದಂತೆ ಯಾರು ಕೂಡ ಮುನ್ನುಗ್ಗೋದಕ್ಕೆ ಆಗಿಲ್ಲ. ಖಂಡಿತ ನಮ್ಮ ಕಡೆಯಿಂದ ಸಪೋರ್ಟ್ ಇರುವಂತಹ ಕಾರಣದಿಂದಲೇ ಅವರು ನಮ್ಮ ಈ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಅದು ಪ್ರವಾಸಿಗರಲ್ಲಿ ಹುಡುಕಿ ಹಿಂದೂಗಳನ್ನೇ ಕೃತ್ಯ ಮಾಡಿರುವಂತದ್ದು ತುಂಬಾ ಅಸಹ್ಯಕರವಾದಂತ ವಿಚಾರಗಳು. ಯಾಕಂದ್ರೆ ಇಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಏನೋ ಒಂದು ಸಿಂಬಾಲಿಕ್ ಆಗಿ ಉತ್ತರ ಹೇಳ್ತಾ ಇದ್ದಾರೆ ನಮ್ಮ ಟೆರರಿಸ್ಟ್ ಅವರು. ಇದಕ್ಕೆ ನಮ್ಮ ಪ್ರತಿಯಾಗಿ ನಮ್ಮ ಮೋದಿ ಪ್ರಧಾನಮಂತ್ರಿಯಾದಂತಹ ಮೋದಿ ಅವರು ಈಗಾಗಲೇ 10 ಪ್ರತಿಜ್ಞೆಗಳನ್ನ ಮಾಡಿರುವಂತದ್ದು. ಅವರ 10 ಪ್ರತಿಜ್ಞೆಗಳಿಗೂ ಕೂಡ ನಮ್ಮ ಭಾರತೀಯರು ಸ್ವಾಗತ ಮಾಡಿರೋದು. ಎಲ್ಲರೂ ಕೂಡ ಸ್ವಾಗತವನ್ನ ನೀಡ್ತಾರೆ. 10 ಪ್ರತಿಜ್ಞೆಗಳಿಗೂ ಕೂಡ ಸ್ವಾಗತಾರ್ಹವಾಗೇ ಇರುವಂತದ್ದು. ಪ್ರತಿಯೊಬ್ಬ ನಾಗರಿಕನು ಕೂಡ ಅವರ ಒಂದು ಪ್ರತಿಜ್ಞೆಯನ್ನ ಒಳ್ಳೆಯ ಮನಸ್ಸಿನಿಂದ ಒಪ್ಕೊಂಡ್ರೆ ಅವರಿಗೂ ಬೇಕಾಗಿರೋದು ಕೂಡ ಅದೇ. ಆ ಪ್ರತಿಜ್ಞೆಗಳೆಲ್ಲವೂ ಕೂಡ ಬಾಯಿ ಮಾತಿಗಾಗಿರದೆ
ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದ್ರೆ ತುಂಬಾನೇ ಚೆನ್ನಾಗಿ ಇರುವಂತದ್ದು. ಖಂಡಿತ ವಿನುತಾ ಅವರೇ, ನೀವು ಹೇಳಿದ್ದು ನಿಜ ಆದರೆ ತುಂಬಾ ನಮ್ಮ ಭಾರತೀಯರು ತುಂಬಾ ಖುಷಿ ಪಡ್ತಾರೆ ಅಂತ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಸುಮ್ಮನೆ ಬಿಡುವಂತ ವಿಷಯ ಅಲ್ಲ, ನರಮೇಧವೇ ನಡೆದಿರುವಂತದ್ದು. ಇತಿಹಾಸದ ಪುಟದಲ್ಲಿ ನಾವು ಪುರಾಣದ ಪುಣ್ಯ ಕಥೆಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು, ರಾಕ್ಷಸರು ಯಾವುದೇ ರೀತಿಯ ಇದಿಲ್ಲ ಮಾನವೀಯತೆ ಮೌಲ್ಯಗಳಿಲ್ದಲೆ ನರಮೇಧವನ್ನ ಮಾಡ್ತಾ ಇದ್ರು. ಆದ್ರೆ ನಾವು ಇವತ್ತು ನಮ್ಮ ಕಣ್ಣಾರೆ ನೋಡ್ತೀವಿ, ಪುರಾಣದ ಕಥೆಗಳ ಮರುಕಳಿಸುತ್ತೆ, ರಾಕ್ಷಸ ಸ್ವರೂಪಿಯ ಮಾನವರು ಇವತ್ತಿಗೂ ಕೂಡ ಇದ್ದಾರ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆಯೇ ಸಾಕ್ಷಿಯಾಗಿ ಒಂದು ಪಹಲ್ಗಾಮ ಘಟನೆ ನಡೆದಿರುವಂಥದ್ದು. ವೀಕ್ಷಕರೇ, ಈ ಒಂದು ಪಹಲ್ಗಾಮ ಘಟನೆ ಬಗ್ಗೆ ಮಾತನಾಡೋದಕ್ಕೋಸ್ಕರ ನಮ್ಮ ಜೊತೆ ಒಬ್ರು ನಿವೃತ್ತ ಸೈನಿಕರು ಇರುವಂಥದ್ದು. ಬನ್ನಿ, ಅಲ್ಲಿನ ಸೈನಿಕರ ಜೀವನ ಹೇಗಿರುತ್ತೆ, ಎಷ್ಟರ ಮಟ್ಟಿಗೆ ಅವರು ಒಂದು ಉಗ್ರರ ಜೊತೆ ಹೋರಾಡ್ಬೇಕಾಗುತ್ತೆ, ಅವ್ರು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ, ನಾವು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳ್ಬೇಕು ಅದನ್ನ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್ ಹೇಳಿ ಸರ್, ಅಲ್ಲಿನ ಒಂದು ಕಾಶ್ಮೀರದ ಕಣಿವೆಯಲ್ಲಿ ಭೀಕರತೆ ನಡೆದಿರುವಂತದ್ದು, ಇಲ್ಲಿ ಮೇಲ್ನೋಟಕ್ಕೆ ಭದ್ರತೆಯ ಕೊರತೆ ಕಂಡು ಬಂದಿರುವಂತದ್ದು, ಹೌದು. ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ನೀವು ಕೂಡ ಸೇನೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ಬಂದಿರುವಂತದ್ದು. ನಾನು 1975ರಲ್ಲಿ ಅಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೇನೆ. 1975ರಲ್ಲಿ ಅದು ಪೂಂಚ್ ಸೆಕ್ಟರ್ ಅಂದ್ರೆ ಸಿಕ್ಕಾಪಟ್ಟೆ ದಟ್ಟವಾದಂತ ಅರಣ್ಯ ಪ್ರದೇಶ. ಅದು ಹೌದು ಸರ್, ಅರಣ್ಯ ಪ್ರದೇಶ. ನಾವು ಪೆಟ್ರೋಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವರು ನಮ್ಮ ಒಂದು ಆರ್ಮಿ ಯೂನಿಫಾರ್ಮ್ ಹಾಕೊಂಡು ನಮ್ಗೆ ದೂರಿನಿಂದ ನೋಡಿದ್ರೆ ಅವರು ನಮ್ಮ ತರನೇ ಕಾಣಿಸ್ತಾ ಇರ್ತಾರೆ. ಹೌದು. ಆಮೇಲೆ ನಾವು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಏನು ಸಫೈ ಆಗದಂಗೆ ಅವರು ಒಳಗೆ ನುಸುಳಿ ಬಂದು ಬಿಡ್ತಾರೆ. ಓಕೆ. ಆದ್ರೂ ಕೂಡ ನಾವು ಚೌಕನಾಗ ಇದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಕ್ರಾಸ್ ಫೈರಿಂಗ್ ಮಾಡ್ತಾರೆ ಆರ್ಮಿ, ಪಾಕಿಸ್ತಾನ ಆರ್ಮಿ ಅವರು. ನಾವು ಆ ಕಡೆಗೆ ಗಮನ ಕೊಟ್ಟಾಗ ಇವ್ರು ಈ ಕಡೆಯಿಂದ ಪಾಸ್ ಆಗಿಬಿಡ್ತಾರೆ. ಈ ತರ ಆಗ್ತಾ ಇದೆ ಅದು. ಆಮೇಲೆ ಅಲ್ಲಿ ಮತ್ತೊಂದು, ನಾವು ಅಲ್ಲಿ ಯಾವ ತರ ನಮ್ಮ ಗಡಿ ರಕ್ಷಣೆ ಮಾಡ್ತೇವಂದ್ರೆ, ಸಮವಸ್ತ್ರವನ್ನು ಧರಿಸಿ ಟೊಂಕವನ್ನು ಕಟ್ಟಿಕೊಂಡು ಕಂಕಣ ಬದ್ಧನಾಗಿ ಕೈಯಲ್ಲಿ ಬಂದೂಕವನ್ನು ಹಿಡಿದು ಹಗಲು ಇರುಳು ಆ ಹಿಮಾಲಯ ಪರ್ವತದ ಚಳಿಯಲ್ಲಿ ಕೊರಗಿ ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆನೆದು ತಾಯಿ ಭಾರತಾಂಬೆಯ ಗಡಿಯನ್ನು ರಕ್ಷಣೆ ಮಾಡಿ ಬಂದಂತ ಸೈನಿಕರು ನಾವು ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಮೇಡಮ್. ಆಮೇಲೆ ನಾವು ಕಂಡ ಈಗ ಮೊದಲೇನಿತ್ತು, ನಮ್ಗೆ ಗುಂಡೊಳ್ಳಿ ಮೊದಲು ಅಪ್ಪನೇ ಇರಲಿಲ್ಲ. ಯಾವಾಗ ಮೋದಿಜಿ ಸರ್ಕಾರ ಬಂತು, ಮೋದಿ ಅವರು ಬಂದ್ರು, ಆವಾಗ ಕಂಡಲ್ಲಿ ಗುಂಡಿಕ್ಕಿ ಬೇಡಿ ಅಂತ ಹೇಳ್ಬಿಟ್ರು. ಮೊದಲು ಈ ಆಚೆ ನಮಗಿರ್ಲಿಲ್ಲ. ಹೌದು ಹೌದು, ಯಾಕಂದ್ರೆ ಕೆಲವೊಂದಷ್ಟು ಕಮಾಂಡ್ ಗಳು ಬರೋವರೆಗೂ ನೀವು ವೇಟ್ ಮಾಡ್ಲೇಬೇಕಾಗಿರ್ತಿತ್ತು. ನಾವು ವೇಟ್ ಮಾಡ್ಬೇಕಾಯ್ತು, ಅಲ್ಲಿವರೆಗೆ ಅವ್ರು ನಮಗ್ ಗುಂಡು ಹಾಕ್ತಿದ್ರು. ಹೌದು ಹೌದು, ಅಷ್ಟರಲ್ಲಿ ನಿಮ್ಮ ಒಂದು ಪ್ರಾಣಕ್ಕೆ ಒಂದು ಇದೇ ಇರ್ತಾ ಇರ್ಲಿಲ್ಲ. ಹೌದೌದು ಹೌದು, ನಾವು ಪರ್ಮಿಷನ್ ಬೋರ್ವರೆಗೆ ದಾಯಿ ಕಾಯ್ಬೇಕಾದ್ರೆ ಅಲ್ಲಿವರೆಗೆ ಅವ್ರು ನಮ್ಗೆ ಶೂಟ್ ಮಾಡ್ತಿದ್ರು. ಹೌದು ಸರ್, ಯಾರು ಕೂಡ ಕಾಯ್ದು ಕೂರೋದಿಲ್ಲ. ಹೌದೌದು. ಅದಕ್ಕೆ ಈಗ ಮೋದಿ ಅವರು ಬಂದ ಮೇಲೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಕಂದಲ್ಲಿ ಗುಂಡಿ ಕಂಡು ಬಿಟ್ಟಿದ್ದಾರೆ, ನೀವೇನು ಚೇಂಜ್ ಮಾಡಿ ನಾವು ನಿಮ್ಗೆ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳ್ಬಿಟ್ರು ಮೋದಿ ಅವರು ಬಂದ ಮೇಲೆ. ಅವಾಗ ನಮಗೂ ಧೈರ್ಯ ಬಂತು. ಈಗ ಏನ್ ಮಾಡ್ತೀವಿ, ಕಂದಲ್ಲಿ ಗುಂಡು ಹಾಕ್ತಾ ಇದೀವಿ ನಾವೀಗ. ಮತ್ತೆ ಈಗೇನಾಗಿದೆ, ಇದಕ್ಕೆ ನಾವು ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ದಿವಸದಲ್ಲಿ ನೋಡಿ ನಾವು ಯಾವ ತರ ಅವ್ರ ಮೇಲೆ ಇದು ಮಾಡ್ತಾ ಇದ್ದೀವಿ. ಈಗಾಗಲೇ ಅವ್ರಿಗೆ ನಾವು ಬಿಡ್ತಾ ಇದ್ದಂತ ನೀರನ್ನ ನಿಲ್ಲಿಸ್ಬಿಟ್ಟಿದೀವಿ. ಹೌದು, ಮೋದಿ ಅವರು ಆಲ್ರೆಡಿ ಪ್ರತಿಜ್ಞೆಯನ್ನ ಹೊರಡಿಸಿರುವಂತದ್ದು, ಕೆಲವೊಂದಷ್ಟು ತೀರ್ಮಾನಕ್ಕೆ ಬಂದಿರುವಂತದ್ದು, ಸಿಂಧು ನದಿಯನ್ನ ಸಂಪೂರ್ಣವಾಗಿ ಒಪ್ಪಂದವನ್ನ ಕೈ ಬಿಡ್ತಾ ಇದ್ದಾರೆ. ಹೌದೌದು ಹೌದು. ಅಲ್ಲಿ ನಿಮ್ ಸ್ಟುಡಿಯೋದಲ್ಲಿ ಜನ ಬಂದಿದ್ದಾರೆ ಮೇಡಮ್, ಸ್ಟುಡಿಯೋದಲ್ಲಿ. ನಾನು ನಿನ್ನ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಏನಂದ್ರೆ, ಮೋದಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ, ನೀವು ಕಂಡಲ್ಲಿ ಯಾರ ಪರ್ಮಿಷನ್ ಕೇಳ್ದಲೆ ನೀವು ಅಟ್ಯಾಕ್ ಅನ್ನ ಮಾಡಬಹುದು ಅಂತ. ಆದ್ರೂ ಕೂಡ ಈ ಒಂದು ಮೊನ್ನೆ ನಡೆದ ಘಟನೆ ನಮ್ಮ ಭಾರತೀಯ ಸೇನೆ ಎಡವಿದ್ದಾದ್ರು ಎಲ್ಲಿ ಸರ್? ಎಲ್ಲಿ ಹೇಳಿದ್ರೆ ಅಂದ್ರೆ, ನಮ್ಮ ಭಾರತೀಯ ವಾಹಿನಿ ಸೈನ್ಯದ ಸಮವಸ್ತ್ರವನ್ನು, ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್, ನಮ್ಮ ಸೈನಿಕರ ಯೂನಿಫಾರ್ಮ್ ಹಾಕೊಂಡು ಅವ್ರು ಬಂದಿದ್ದಾರೆ. ಅಲ್ಲಿ ಜನ ಇವರು ನಮ್ಮ ಸೈನಿಕರು ಅಂತ ತಿಳ್ಕೊಂಡಿದ್ದಾರೆ. ಹೌದು ಹೌದು. ಆದ್ರೂ ಅವ್ರು ನಮ್ಮ ಸೈನಿಕರು, ಅವ್ರು ಮಾರು ವೇಷದಲ್ಲಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಸೈನಿಕರು ಮಾರು ವೇಷದಲ್ಲಿ ನಮ್ಮ ಸೈನಿಕರ ಸಮವಸ್ತ್ರ ಧಾರಣೆ ಮಾಡ್ಕೊಂಡು ಬಂದ್ರಲ್ಲ, ಅಲ್ಲಿ ನಮ್ಮ ಜನ ಮೋಸ ಹೋಯ್ತು. ಇನ್ನೊಂದು ಸರ್, ಇಲ್ಲಿ 2 ವಾರದ ಮುಂಚೆಯೇ ಇಲ್ಲಿ ಪಾಕ್ ಮುಖಂಡ ಒಬ್ರು ಆದೇಶವನ್ನ, ಅಂದ್ರೆ ಒಂದು ರೀತಿ ಎಚ್ಚರಿಕೆಯನ್ನ ನೀಡಿದ್ರು.
ಈಗ ಆಲ್ರೆಡಿ ಕಾಶ್ಮೀರದಲ್ಲಿ ಉಗ್ರರ ಚಟುವಟಿಕೆಗಳು ಆರಂಭವಾಗಿದೆ. ಡೆಲ್ಲಿಯಿಂದ ಕಾಶ್ಮೀರದವರೆಗೂ ರಕ್ತದ ಹೋಕುಳಿನೇ ಹರಿಸ್ತೀವಿ ಅಂತ. ಇದನ್ನ ನಮ್ಮ ಭಾರತದ ಒಂದು ರಕ್ಷಣಾ ಪಡೆ ಎಲ್ಲೋ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದೇ ಕಾರಣನ ಅನ್ನುವಂಥದ್ದು. ಈಗ ಅವ್ರು ಏನೇನು ಹೇಳಿ ಇದಕ್ಕಿಂತ ಮುಂಚೆನೂ ಸುಮಾರು ಸಲ ಅವ್ರು ಹೇಳಿದ್ದಾರೆ. ಆದ್ರೆ ಅದು ಸುಳ್ಳು ಅಪವಾದವನ್ನು ಇದು ಮಾಡ್ತಾರೆ ಅವರು. ಸುಳ್ಳು ಇಂತ ಮಾತುಗಳನ್ನು ಕೂಡ ಆಡ್ತಾ ಇರ್ತಾರೆ ಅವರು. ಯಾಕಂದ್ರೆ ನಮ್ಮ ಮನಸ್ಸನ್ನ ಬೇರೆ ಕಡೆಗೆ ಎಳಿಬೇಕು ಅಂತ. ಆ ಒಂದು ಕಾರಣದಿಂದ ಪ್ರತಿಯೊಂದಕ್ಕೂ ನಾವು ಗಮನ ಕೊಡ್ತೀವಿ. ಆದ್ರೂ ಕೂಡ ಇದಕ್ಕೂ ಕೂಡ ಅವ್ರು ಇದು ವಿಚಾರ ಮಾಡಿದ್ದಾರೆ. ಆದ್ರೆ ಅದು ಹೇಳಿ 15 ದಿವಸ ಆಯ್ತಲ್ಲ, ಅದನ್ನ ಮಾಡೋದಿದ್ರೆ 1 ವಾರ ಎಲ್ಲ ಮಾಡ್ಬೇಕಾಗಿತ್ತು. 15 ದಿವಸ ಆದ್ಮೇಲೆ ಇವ್ರು ಏನ್ ಮಾಡಿದಾರೆ, ಸುಳ್ಳು ಅಪವಾದ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸುಳ್ಳು ವದಂತಿ ಅಂತ ನಿರ್ಲಕ್ಷ್ಯವನ್ನ ಮಾಡಿರುವಂತದ್ದು. ವೇದಾಂತ ಅಂತ ತಿಳ್ಕೊಂಡು ಈ ತರ ಸ್ವಲ್ಪ ಆಗ್ಬಿಟ್ಟಿದೆ. ಮತ್ತೆ ನಮ್ಮ ಯೂನಿಫಾರ್ಮ್ ಬೇರೆ ಹಾಕೊಂಡ್ ಬಂದಲ್ಲ ನಮ್ಮ ಸೈನಿಕರದ್ದು. ಹೌದು ಹೌದು, ಅಲ್ಲಿ ನಾವು ಸ್ವಲ್ಪ ಮೋಸ ಹೋದ್ವಿ. ಇನ್ನ ಸರ್, ಈಗ 320 ಆಕ್ಟ್ ಇದ್ದಾಗ ನಮ್ಮ ಕಾಶ್ಮೀರದಲ್ಲಿ ಆಗ ರಾಷ್ಟ್ರಪತಿಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಆಗ ಕೆಲವೊಂದಷ್ಟು ಈಗ ಭಯೋತ್ಪಾದಕರನ್ನ ಹತ್ತಿಕ್ಕೋದಕ್ಕೋಸ್ಕರ ಆಪರೇಷನ್ ಸರ್ತ್ ವಿಕಾಸ್ ಆಗಿರ್ಬೋದು, ಆಪರೇಷನ್ ಆಲ್ ಔಟ್ ಆಗಿರ್ಬೋದು, ಇಂತಹ ಕೆಲವೊಂದಷ್ಟು ಯೋಜನೆಗಳನ್ನ ಜಾರಿಗೊಳಿಸಿ ಹತ್ಯೆಯನ್ನ ಮಾಡ್ಲಾಗ್ತಾ ಇತ್ತು. ಎಲ್ಲೋ ಒಂದ್ ರೀತಿ ಈಗ ವಿಧಾನಸಭೆಗೆ ಮತ್ತೆ ಒಂದು ಪ್ರಜಾಪ್ರಭುತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಒಂದು ರೀತಿಯಲ್ಲಿ ಇದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಇದಕ್ಕಿಂತ ಮುಂಚೆ ಈಗೇನ ಅಲ್ಲಿ ಮುಖ್ಯಮಂತ್ರಿ ಇದ್ದಾರಲ್ಲ, ಅವ್ರ ತಂದೆನೂ ಇದ್ರು. ಹೌದು, ಅವ್ರ ತಂದೆದಾಗ 1990ರಲ್ಲಿ ಏನಾಯ್ತು, ನಮ್ಮ ಇವ್ರನ್ನ ನಮ್ಮ ವಲಸಿಗರು ಬಂದ್ರಲ್ಲ ನಮ್ಮ ಭಾರತಕ್ಕೆ, ಅಲ್ಲಿಂದ ಕಾಶ್ಮೀರಿ ಪಂಡಿತರು. ಅವಾಗ್ನು ಯಾರು ಈಗೇನು ಮುಖ್ಯಮಂತ್ರಿ ಇವ್ರ ತಂದೆ ಇದ್ದಾಗ ಆಗಿದೆ ಇದು. ಹೌದು. ಮತ್ತೊಂದು ಎಲ್ಲಿವರೆಗೆ ಅಲ್ಲಿ ಪಕ್ಕದಲ್ಲಿದ್ದಂತ ಸರ್ಕಾರ ಅವ್ರಿಗೆ ಕುಮ್ಮಕ್ಕ ಕೊಡೋದಿಲ್ಲ, ಅಲ್ಲಿವರೆಗೆ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸರ್, ಖಂಡಿತ. ಆಮೇಲೆ ಈಗ ನಮ್ಮಲ್ಲೇನೆ ಕೆಲವೊಂದು ಜನ ಏನ್ ಮಾಡಿದಾರೆ, ಅವ್ರಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಜನ ಇದ್ದಾರೆ, ಹೀಗೆ ಬನ್ನಿ, ನೀವು ಹೀಗೆ ಹೊಡ್ರಿ ಅಂತ. ಅವನು ಸಿಕ್ಕಾಕೊಂಡಿದ್ದಾರೆ. ಯಾವ ಮೆಸೇಜ್ ಕೊಡ್ತಾ ಇದ್ದ ಅವ್ರಿಗೆ, ಅವ್ನು ಹಿಡಿದಿದ್ದಾರೆ. ಈಗ ಅವ್ನು ಹಿಡಿದಿದ್ದಾರೆ. ಎಲ್ಲಿವರೆಗೆ ಅಲ್ಲಿ ಸರ್ಕಾರ, ಅಲ್ಲಿ ಜನ ಅವ್ರಿಗೆ ಬೆಂಬಲ ಕೊಡಲ್ಲ, ಅವ್ರಿಗೆ ಬರಕ್ ಅಷ್ಟೊಂದು ಧೈರ್ಯ ಬರೋದಿಲ್ಲ ಅಲ್ಲಿ. ಹೌದು ಹೌದು, ಖಂಡಿತವಾಗಿ. ಖಂಡಿತ ಸರ್, ಹೌದು. ಅವ್ರಿಗೆ ಅಷ್ಟು ಧೈರ್ಯ ಬರಲ್ಲ. ಮತ್ತೊಂದು, ನಮ್ಮ ಕಣ್ಣಿಗೆ ಬಿದ್ರೆ ಅವ್ರು ಬದುಕಲ್ಲ, ಅದು ಕೂಡ ಗೊತ್ತಿದೆ ಅವ್ರಿಗೆ. ಹೌದು. ಅದು ಮಾರು ಮೋಸದಲ್ಲಿ ಬಂದು ಈ ತರ ನಮಗವ್ರು ಮೋಸ ಮಾಡಿದ್ರು. ಆಮೇಲೆ ಯಾವನು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದ ಅವ್ನು ಹಿಡಿಸಿದ್ದಾರೆ. ಈಗ ಅವ್ನ ಕಡೆಯಿಂದ ಎಲ್ಲ ನಾವು ಎಲ್ಲ ಮಾಹಿತಿ ತಕೊಂಡು ಮತ್ತೆ ಮುಂದೆ ಏನ್ ಮಾಡೋದೆಲ್ಲ ಕೆಲಸ ನಡೀತಾ ಇದೆ. ಮತ್ತೆ ಈಗಾಗಲೇ ಎಷ್ಟೋ ಸಲ ಈಗ ನಮ್ಗೆ ಕೆಲವೊಂದು ಮೆಸೇಜ್ ಕಲೆಕ್ಟ್ ಮಾಡಿದ್ದೇವೆ. ಈಗ ನಮ್ಮ ಸರ್ಕಾರದವ್ರು ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಈಗ ಈ ವಾಣಿ ಏನ್ ಹೇಳಕ್ ಆಗಲ್ಲ ಅದನ್ನೆಲ್ಲ, ಯಾಕಂದ್ರೆ ಪಬ್ಲಿಕ್ ಆಗ್ಬಾರ್ದು. ಅದಕ್ಕೆ ಯಾಕಂದ್ರೆ ಯಾರಿಗೂ ಗೊತ್ತಾಗ್ಬೇಕು, ಅವ್ರಿಗೆ ಅಷ್ಟೇ ಗೊತ್ತಿದೆ. ಬೇರೆಯವ್ರಿಗೆಲ್ಲ ಗೊತ್ತಾಗ್ಬಾರ್ದು ಆ ವಿಷಯಗಳು, ಸೀಕ್ರೆಟ್ಸ್. ಅಂದ್ರೆ ಸೆಕ್ಯೂರಿಟಿ ಪಾಯಿಂಟ್ ಅಂದ್ರೆ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಈ ತರ ಹೇಳಕ್ ಆಗಲ್ಲ ಮೇಡಮ್. ಖಂಡಿತ ಸರ್. ಈಗ ನಡಿ ಆದ್ರೆ ಅವ್ರಿಗೆ ಒಂದ್ ತಕ್ಕ ಶಾಸ್ತಿ ಅಂತೂ ಆಗ್ತಾ ಇದೆ, ಸದ್ಯದಲ್ಲೇನೆ ನೀವು ಕೇಳ್ತೀರಾ. ಹೌದು. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಏಕನಾಥ್, ಈಗ ಇವರೇ ಹೇಳ್ದಾಗೆ ಎಕ್ಸ್ ಆರ್ಮಿ ಜೊತೆ ನಾನೀಗ ಮಾತನಾಡಿದಾಗ ಕೇಳ್ಕೊಂಡ್ರಿ ನೀವು. ಖಂಡಿತ ಖಂಡಿತ ಖಂಡಿತ. ಅಲ್ಲಿ ಮೋದಿ ಸರ್ಕಾರ ಬರೋದಕ್ಕೂ ಮುಂಚೆ ಕೆಲವೊಂದಷ್ಟು ನಿಯಮಗಳನ್ನ ಏರಿದ್ರು. ಆ ನಂತರದಲ್ಲಿ ಯಾವುದೇ ರೀತಿಯ ಕಮಾಂಡ್ಗೆ ವೇಟ್ ಮಾಡ್ದಲೇ ಶೂಟ್ ಔಟ್ ಮಾಡ್ಬೋದು ಅಂತ ಎಷ್ಟೆಲ್ಲವನ್ನ ಅನುಕೂಲ ಮಾಡಿಕೊಟ್ರು ಕೂಡ ಯಾಕೆ ನಮ್ಮ ಭಾರತ ಈ ರೀತಿ ಪಾಕ್ನ ಉಗ್ರರ ದಾಳಿಗೆ ಬಲಿಯಾಯ್ತು ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಖಂಡಿತ ಖಂಡಿತ ವಿನುತ್ ಅವರೇ, ನೀವು ಹೇಳಿದಾಗೆ ನಮ್ಗೆ ಇಲ್ಲಿ ಬರ್ತಿರುವಂತ ಸವಾಲ್ ಏನಂದ್ರೆ, ಇವ್ರ ಮುಂದಿನ ಹೆಜ್ಜೆ ಏನು, ಈ ಟೆರರಿಸ್ಟ್ಗಳ ಮುಂದಿನ ಹೆಜ್ಜೆ ಏನು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಎಸ್ ವೀಕ್ಷಕರೇ, ಈ ಒಂದು ವಿಷಯವನ್ನ ಮಾತಾಡ್ತಾ ಹೋದ್ರೆ ನಿಜಕ್ಕೂ ಇದಕ್ಕೆ ಎಂಡಪ್ ಅನ್ನೋದೇ ಇರೋದಿಲ್ಲ. ಆದ್ರೂ ಕೂಡ ಸಮಯದ ಅಭಾವವಿರೋದ್ರಿಂದ ಇವತ್ತಿನ ಒಂದು ಚರ್ಚೆಯನ್ನ ಒಟುಕುಗೊಳಿಸ್ಬೇಕಾಗುತ್ತೆ. ಅದು ಏನೇ ಆಗ್ಲಿ ವೀಕ್ಷಕರೇ, ನಡೆದದ್ದು ನಡೆದೇ ಹೋಯ್ತು. ಮುಂದಿನ ಕ್ರಮ ಏನಿರುತ್ತೆ ಅನ್ನೋದಷ್ಟೇ ನಮ್ಗೆ ಬೇಕಾಗಿರುವಂಥದ್ದು. ಈಗ 28 ಜನರ ಪ್ರವಾಸಿಗರ ಒಂದು ನರಮೇಧ ನಡೆದಿದೆ. ಅದು ನಿಜಕ್ಕೂ ಸಾಮಾನ್ಯ ವಿಷಯ ಅಲ್ಲ. ಅವರಿಗೆ ತಕ್ಕ ಶಾಸ್ತಿ ಇಲ್ಲಿ ನಮ್ಮ ಭಾರತ ಮಾಡಲೇಬೇಕು. ಪಾಕ್ಗೆ ತಕ್ಕ ಉತ್ತರವನ್ನ ನಮ್ಮ ಭಾರತ ಕೊಡ್ಲೇಬೇಕು. ಅದಕ್ಕೋಸ್ಕರನೇ ನಮ್ಮ ಭಾರತೀಯರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮತ್ತೊಂದು ವಿಚಾರದೊಂದಿಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ನಮಸ್ಕಾರ.